ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಷ್ಕರವನ್ನು ಹಾಕೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 5ನೇ ತಾರೀಕಿಗೆ ಸಾರಿಗೆ ನೌಕರರ ಮುಷ್ಕರ ಇರುತ್ತೆ, ಅಂದ್ರೆ ಅನಿರ್ದಿಷ್ಟಾವಧಿ ಧರಣಿ ಅಂತ. ನೋಡಿ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಅಂತಿಮ ತೀರ್ಮಾನಕ್ಕೆ ಬರೋಕೆ ಆಗಲಿಲ್ಲ. ಸೊ ಹಂಗಾಗಿ 5ನೇ ತಾರೀಕಿಗೆ ಪ್ರತಿಭಟನೆಯನ್ನು ಮಾಡಿ ಮುಷ್ಕರವನ್ನ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಹಾಗಾದ್ರೆ ಇವರ ಪ್ರಮುಖ ಬೇಡಿಕೆಗಳೇನು? ಅದರಲ್ಲಿ ಪ್ರಮುಖವಾಗಿ 38 ತಿಂಗಳ ಬಾಕಿ ಇದೆಯಲ್ಲ, ಅದನ್ನ ಕೊಡಬೇಕು ಅನ್ನುವಂಥದ್ದು, ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ, ಅದರ ಹೊರತಾಗಿ ಸಾಕಷ್ಟು ಬೇಡಿಕೆ ಇದ್ದಾವೆ. ಬಟ್ ಪ್ರಮುಖ 2 ಬೇಡಿಕೆ ಈಡೇರಿಕೆ ಆಗಬೇಕು ಅನ್ನುವಂಥ ವಿಚಾರ ಇದೆ. ಸೊ ಅದನ್ನು ಆಗ್ರಹಿಸಿ ನಡೀತಾ ಇರುವಂಥ ಮುಷ್ಕರ ಅದು 5ನೇ ತಾರೀಕಿಗೆ ಶುರುವಾಗುತ್ತೆ. ಒಂದು ವೇಳೆ ಮುಷ್ಕರ ಕಂಟಿನ್ಯೂ ಆದರೂ ಕೂಡ, ಅಂದ್ರೆ ನೋಡಿ, ಇಲ್ಲಿ ಎಸ್ಮಾ ಜಾರಿ ಆದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸಾರಿಗೆ ನೌಕರರಿದ್ದಾರೆ. ಆ ಆಧಾರದ ಮೇಲೆ ಸಾರಿಗೆ ನೌಕರರ ಮೇಲೆ ಕ್ರಮ ಕೂಡ ತಗೋಬಹುದು ಸರ್ಕಾರ. ಆದರೂ ಕೂಡ ಇದು ಯಾವುದಕ್ಕೆ ಬಗ್ಗದೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ಅದರ ಜೊತೆಗೆ ಈಗ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಂಡುಕೊಂಡಿದ್ದಾರೆ. ಒಂದು ವೇಳೆ 5ನೇ ತಾರೀಕಿಗೆ ಏನಾದರೂ ಬಂದಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಎಲ್ಲದ್ರ ಬಗ್ಗೆ ಚರ್ಚೆ ಮತ್ತಿದೆ ಇವತ್ತಿನ ವಿಶೇಷ. ಸಾರಿಗೆ ಮುಷ್ಕರ ಬೇಡಿಕೆ ಈಡೇರಿಕೆಗೆ ಪಟ್. ನೋಡಿ, ಪ್ರಮುಖವಾಗಿ ಸಾರಿಗೆ ನೌಕರರ ಬೇಡಿಕೆಗೆ ಸಂಬಂಧಪಟ್ಟಂತೆ 5ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನೋಡಿ, ಇಲ್ಲಿ ರಾಜ್ಯದಲ್ಲಿ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅದೇ 5ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಒಂದು ಕಡೆ ಇಡೋಣ. ನೋಡಿ, ಸಾರಿಗೆ ನೌಕರರು 5ನೇ ತಾರೀಕಿಗೆ ಅಂದ್ರೆ ಆಗಸ್ಟ್ 5ಕ್ಕೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸೊ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ. ನೋಡಿ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗತ್ತೆ, ಬಟ್ ಅಲ್ಲಿ ಯಾವುದೇ ರೀತಿಯಾಗಿ ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಸೊ ಹಂಗಾಗಿ 5ನೇ ತಾರೀಕಿಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸಹಜವಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಇದೆ. 4 ನಿಗಮಗಳ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಖಾಸಗಿ ಬಸ್ ಮಾಲೀಕರ ಜೊತೆ ಸರ್ಕಾರದ ಸಭೆ ಕೂಡ ಇದೆ, ಸಭೆಗಾಗಲೇ ಮಾಡಲಾಗಿದೆ. ಬಟ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿದ್ರೆ, ಒಂದು ವೇಳೆ ಈಗ ಸಾರಿಗೆ ನೌಕರರು ಈಗ ಒಂದು ವೇಳೆ ಮುಷ್ಕರ ಹಾಕಿದ್ರೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರಬಹುದು. ಇನ್ನು ಸಾರಿಗೆ ಆಯುಕ್ತ ಯೋಗೇಶ್ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಅಂದ್ರೆ ಈ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾರಿಗೆ ಇಲಾಖೆಯ ತಂತ್ರ ಅಂತ. ಮುಷ್ಕರದ ಹಿನ್ನೆಲೆ ನಾಳೆ ಸಾರಿಗೆ ಇಲಾಖೆಯ ಸುದ್ದಿಗೋಷ್ಠಿ ಇದೆ. ಸೊ ಮುಷ್ಕರದಿಂದ ಪರ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಸಭೆಯಲ್ಲಿ ಖಾಸಗಿ ಬಸ್ ನೌಕರರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ, ಒಂದು ವೇಳೆ ಸರ್ಕಾರಿ ನೌಕರರ ಅಂದ್ರೆ ಸಾರಿಗೆ ನೌಕರರ ಒಂದು ವೇಳೆ ಮುಷ್ಕರ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ. ಮತ್ತೊಂದು ಕಡೆ ಎಸ್ಮಾ ಬೇರೆ ಜಾರಿ ಇದೆ. ಸೊ ಹಂಗಾಗಿ ಇದೆಲ್ಲವನ್ನ ಎದುರಿಸಿಯೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೀವಿ. ಪ್ರಮುಖವಾಗಿ 38 ತಿಂಗಳ ವೇತನ ಇದೆಯಲ್ಲ, ಅದು ಬರಬೇಕು ಅನ್ನೋದು, ಆಮೇಲೆ ವೇತನ ಪರಿಷ್ಕರಣೆ ಆಗಬೇಕು. ಪ್ರಮುಖ 2 ಬೇಡಿಕೆ ಇರೋದು. ಅದನ್ನ ಸರ್ಕಾರ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗತ್ತೆ, ಆದರೂ ಕೂಡ ಯಾವುದೇ ರೀತಿಯಾಗಿ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಬಹುಶಃ ನಾಳೆ ಅಥವಾ ಇನ್ನು ಸಮಯ ಇದೆ, ಇವತ್ತು 2 ಇನ್ನು 3 ದಿನ ಟೈಮ್ ಇದೆ. ಅಷ್ಟರೊಳಗಡೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ಇನ್ನು ಪ್ರಮುಖವಾಗಿ ಸಾರಿಗೆ ನೌಕರರ ಬೇಡಿಕೆಗಳು ಏನಿದಾವೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 38 ತಿಂಗಳ ವೇತನ ಬಾಕಿ ಹಣ ನೀಡಬೇಕು ಅನ್ನೋದು ಮೊದಲ ಬೇಡಿಕೆ. ಇನ್ನು ಸರ್ಕಾರಿ ನೌಕರರಿಗೆ ನೀಡುವಂತಹ ವೇತನಕ್ಕೆ ಸರಿಸಮಾನ ವೇತನ ಕೊಡಬೇಕು ಅನ್ನೋದು. ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರ ಕಿರುಕುಳವನ್ನ ನಿಲ್ಲಿಸಬೇಕು ಅಂತೇಳಿ. ಅಂದ್ರೆ ಯಾವ ರೀತಿಯಾಗಿ ಕಿರುಕುಳ ನೀಡ್ತಿದ್ರು ಅಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಗದು ರಹಿತ ವೈದ್ಯಕೀಯ ಸೌಲಭ್ಯ ನೀಡಬೇಕು ಅನ್ನೋದು, ಇದು ಕೂಡ ಬೇಡಿಕೆ ಇದೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅಂತೇಳಿ. ಇತ್ತೀಚೆಗೆ ನೀವು ನೋಡಿದ್ರಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದರಲ್ಲಿ ಈ ಚಾಲಕರೇ ಜಾಸ್ತಿ ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಿದ್ದಾರೆ ಅಂತೇಳಿ. ಅದರ ಜೊತೆಗೆ ನಮ್ಮ ಹಕ್ಕಿನ ರಜೆ ಕೊಡಬೇಕು ಅನ್ನೋದು ಬೇಡಿಕೆ ಇದೆ. 1/1/2024ರಿಂದ ವೇತನ ಜಾರಿಗೊಳಿಸಬೇಕು ಅಂತೇಳಿ, ಅಂದ್ರೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು. ಇನ್ನು ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋದು.
ಆಮೇಲೆ ರೆಸ್ಟ್ ತಗೊಳ್ಳಿಕ್ಕೆ ಜಾಗ ಕೂಡ ಇಲ್ಲ ಇವರಿಗೆ. ಈಗ ನಿರಂತರವಾಗಿ ಡ್ಯೂಟಿ ಮಾಡಿರ್ತಾರೆ, ಎಲ್ಲೋ ಒಂದು ಕಡೆ ಕೂತ್ಕೊಳ್ಬೇಕು ಅಂದರೆ ಜಾಗ ಇಲ್ಲ. ಈ ಹಿಂದೆ 2020 ಮತ್ತು 2021 ಸಾರಿಗೆ ಮುಷ್ಕರ ಸಂದರ್ಭದಲ್ಲಿ ನೌಕರರ ಮೇಲೆ ಹಾಕಲಾಗಿರುವಂಥ ಎಲ್ಲ ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಅನ್ನುವಂಥದ್ದು, ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನೇ ಚಾಲನಾ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಅಂಥೇಳಿ ಮೊನ್ನೆ ಒಂದು ಎಡವಟ್ಟಾಗಿದೆ. ಬಹುಶಃ ನಿಮ್ಗೆ ಗೊತ್ತಿರುವಂಥ ವಿಚಾರ. ಯಾವುದೋ ಚಾಲಕ ಇಲ್ಲ ಅಂತೆ, ಹಂಗಾಗಿ ಅವನು ಕಂಡಕ್ಟರ್ ಚಾಲನೆ ಮಾಡ್ದ, ಒಬ್ಬರ ಬಲಿಯಾಯಿತು ಅಲ್ಲಿ. ಈ ರೀತಿ ಎಡವಟ್ಟಾಗ್ತಾ ಇದೆ. ಈ ಬಸ್ಗಳ ನಿರ್ವಹಣೆಯನ್ನು ಖಾಸಗಿ ಗುತ್ತಿಗೆದಾರರಿಗೆ ನೀಡುವಂಥ ಪದ್ಧತಿಯನ್ನು ಕೈ ಬಿಡಬೇಕು ಅಂಥೇಳಿ ಈ ರೀತಿಯ ಬೇಡಿಕೆ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 2 ಬೇಡಿಕೆ ಏನು ಅಂತ ಹೇಳಿದ್ರೆ, 38 ತಿಂಗಳ ವೇತನ ಬಾಕಿ ಕೊಡಲೇಬೇಕು ಈಗ ಸದ್ಯಕ್ಕೆ ಅನ್ನೋದು, ಆಮೇಲೆ ವೇತನ ಪರಿಷ್ಕರಣೆ ಆಗಬೇಕು ಅಂಥೇಳಿ. ಅದರ ಜೊತೆಗೆ ಭ್ರಷ್ಟಾಚಾರ, ಕಾರ್ಮಿಕರಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಅವಶ್ಯಕತೆ ಹೆಚ್ಚಾಗಿ ದುಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಂದ್ರಶೇಖರ್ ಆರ್, KSRTC ನೌಕರರ ಕೂಟದ ರಾಜ್ಯಾಧ್ಯಕ್ಷರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಇನ್ನು ಪ್ರಮುಖವಾಗಿ ಖಾಸಗಿ ಸಾರಿಗೆ ಒಕ್ಕೂಟ ಅಧ್ಯಕ್ಷರು ಕೂಡ ಜಾಯ್ನ್ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಏನು ನಿಮ್ಮ ಉದ್ದೇಶ ಏನು? ಈಗ ಎಸ್ಮಾ ಬೇರೆ ಜಾರಿಗಿದೆ, ಆದ್ರೂ ಕೂಡ 5ನೇ ತಾರೀಕಿಗೆ ನಾವು ಹೋರಾಟವನ್ನು ಮಾಡ್ತೀವಿ, ಮುಷ್ಕರಕ್ಕೆ ಕರೆ ನೀಡ್ತೀವಿ ಅಂತ. ಉದ್ದೇಶ ಏನು ಸರ್? ಇದು ಮುಷ್ಕರ ಅನ್ನೋದು ಇದು ಕೊನೆಯ ಅಸ್ತ್ರ ಸರ್. ಸಾರಿಗೆ ಸಂಸ್ಥೆಯಲ್ಲಿರುವ ಕೊನೆಯ ಅಸ್ತ್ರ, ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು. ಈ ಅಸ್ತ್ರ ಎತ್ಕೋಬೇಕಾದ್ರೆ ಸಾರಿಗೆ ನೌಕರರು ಯಾವ ಹಂತಕ್ಕೆ ಹೋಗ್ತಾರೆ ಅಂತ ಸರ್ಕಾರಗಳು ಗಮನದಲ್ಲಿ ಇಟ್ಕೋಬೇಕು ಸರ್. ಇದು ಹಂತವಾಗಿ ಸರ್ಕಾರಗಳು ತಮ್ಮ ಏನು ನೌಕರರ ಬೇಡಿಕೆಯನ್ನು ಅವರನ್ನ ಮನದಾಳದ ನೋವುಗಳನ್ನು ಅರಿತು ಈಗ ಮಾಡಿದ್ರೆ ಖಾಸಗಿಯವರ ಹತ್ರ ಹೋಗುವಂಥ ಅವಶ್ಯಕತೆ ಇರಲ್ಲ, ಎಸ್ಮಾ ತರುವಂಥ ಇದಿರಲ್ಲ. ಹೌದು ಸರ್, ಇದೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿದೆ, ನಾವು ಇಷ್ಟು ಕೊಡಲ್ಲಪ್ಪ, ಇಷ್ಟು ಕೊಡ್ತೀವಿ, ಇದನ್ನು ಮಾಡ್ತೀವಿ, ಮಾಡಲ್ಲ, ಮತ್ತು ಕಾಲಕ್ಕೆ ಕೊಟ್ಟರೆ ಮಾಡಿದ್ರೆ ಈ ಒಂದು ಸಮಸ್ಯೆಗಳು ಬರಲ್ಲ ಸರ್. ಇದನ್ನು ವಿಳಂಬ ನೀತಿ ಮಾಡೋದು ಮತ್ತು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದಲೇ ಈ ಅಮೌಂಟ್ಗಳು ಇಷ್ಟು ದೊಡ್ಡ ಮೊತ್ತದಲ್ಲಿ ಬಂದು ಕೂತಿರೋ ಸರ್. ಈಗೇನು 38 ತಿಂಗಳು ಹೇಳ್ತಾ ಇದ್ದಾರಲ್ಲ, ಈ 38 ತಿಂಗಳು ಹಿಂದಿನ ಸರ್ಕಾರ ಏನು ವೇತನ ಪರಿಷ್ಕರಣೆ ಏನು ಮಾಡಬೇಕಾಯಿತು, ಆವಾಗ ಅವರು ನಮಗೆ ಹೋರಾಟ ಮಾಡಬೇಕಾದ್ರೆ ಆವಾಗಲೂ ನಮಗೆ ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಕೊಡ್ತೀವಿ ಅಂತ ಲಿಖಿತವಾಗಿ ಬರ್ಕೊಟ್ಟಿದ್ರು. ಅದನ್ನು ಕೊಡದೆ ಅವರು ತಮ್ಮ ಕಾಲಾವಧಿಯನ್ನು ಮುಗಿಸಿ ಹೋಗ್ಬೇಕಾದ್ರೆ ತರಾತುರಿಯಲ್ಲಿ 15% ವೇತನ ಪರಿಷ್ಕರಣೆ ಮಾಡಿ ಹೋಗಿದ್ರು. ಇದನ್ನ ನಮ್ಮ ಇತರೆ ಸಂಘಟನೆಗಳು ಅದನ್ನ ಏನು ಅವರು ಸರ್ಕ್ಯುಲರ್ ಮಾಡಿದ್ರಲ್ಲ, ಆ ಸಮಯದಲ್ಲಿ ಆ ಸರ್ಕ್ಯುಲರ್ನ ಕರೆಕ್ಟಾಗಿ ನೋಡ್ಕೊಳ್ದಿರಾ, ಅದನ್ನು ತಿದ್ದುಪಡಿ ಮಾಡ್ಕೊಳ್ದಿರಾ, ಹೆಂಗೆ ಬಂತು ಹಂಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಸರ್. ಸೊ ನಾವು ಕೇಳ್ತಿರೋದು, ಯಾರು ತಪ್ಪು ಮಾಡಿದ್ರು, ನಾವು ತಪ್ಪು ಮಾಡಿದ್ರು, ಬೇರೆ ತಪ್ಪು ಮಾಡಿದ್ರು ಅಂತಲ್ಲ. ಇದು 1,16,000 ನೌಕರರು ಕಷ್ಟಪಟ್ಟು ದುಡ್ದಂಥ ದುಡ್ಡು. ಅದು ಅದನ್ನೇ ನಂಬ್ಕೊಂಡು ಸುಮಾರು ಒಂದು 10,500 ನೌಕರರು ನಿವೃತ್ತಿಗೊಂಡವ್ರೆ. ಅವರೆಲ್ಲ ಏನು, ನಮಗೆ ಪೆನ್ಷನ್ ಇಲ್ಲ ಸರ್. ಪೆನ್ಷನ್ ಇಲ್ದಿರೋ ಕಾರಣಕ್ಕೆ ಇದೊಂದು ಮೊತ್ತ ಬಂದರೆ ಅವನ್ನೆಲ್ಲೋ ಬ್ಯಾಂಕಲ್ಲೋ ಎಲ್ಲ ಇಟ್ಕೊಂಡ್ರೆ ಒಂದು ಸ್ವಲ್ಪ ಹಣ ಬಡ್ಡಿ ಥರ ಬರ್ತಾ ಇದ್ರೆ ಅದರಲ್ಲೇ ಒಂದು ಜೀವನ ನಡೆಸ್ಬೋದು ಸರ್. 3,500 ಇಂದ 4,000 ರೂಪಾಯಿ ಹೆಚ್ಚು ಸರ್ ನಮ್ಮ ನೌಕರರಿಗೆ, ನಿವೃತ್ತಿ ನೌಕರಿಗೆ ಬರ್ತಾರೋ ಪೆನ್ಷನು ತಿಂಗಳ ಅಷ್ಟೇ ಬರೋದು. ಆದ್ರಿಂದ ಇದೊಂದು 4-5 ಸಾವಿರ ರೂಪಾಯಿ ಬಂದರೆ ಅವ್ರ ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವು ಕೇಳ್ತಾ ಇರೋದು, ದಯವಿಟ್ಟು ಆ 38 ತಿಂಗಳ ವೇತನದ ಹಿಂಬಾಕಿ ಏನಿದೆ ಅದನ್ನು ಮೊದಲು ನಮಗೆ ನೀಡಬೇಕು. ಅದರಲ್ಲೂ ಮುಖ್ಯವಾಗಿ ನಿವೃತ್ತಿಗೊಂಡಿರೋ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಿ. ಅವ್ರಿಗೆ ಸ್ವಲ್ಪ ಕಂತಿನ ರೂಪದಲ್ಲಿ ಕೊಡ್ಬೇಡಿ. ಅವರು ಒಂದೇ ಕಂತಿನಲ್ಲಿ ಅವರು ಒಂದು ಕ್ಲಿಯರ್ ಮಾಡಿ. ಮತ್ತೆ ಈ ಜಂಜಾಟಗಳು ಸರ್, ನೀವು ಯಾವಾಗಾದ್ರೂ ನೋಡಿ, 2012, 2016, 2020, 2023 ನಂತರ ಈಗ 2025ರಲ್ಲಿ ಇನ್ನೊಂದು ಮುಷ್ಕರ. ಈ 4 ವರ್ಷಕ್ಕೊಂದ್ಸಲಿ ಏನಕ್ಕೆ ಇಳಿತಾ ಇದೀವಿ ಬೀದಿಗೆ? ಯಾಕೆ ಇಳಿಸ್ತಾ ಇದ್ರೆ ಸರ್ಕಾರ ಈ ಬಗ್ಗೆನೇ ನಾವು ಗಮನ ಸೆಳೀಬೇಕು ಅಂತ ಹೋಗ್ತಾ ಇರೋದು. ಯಾಕೆ ಸ್ವಾಮಿ ನೀವು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದೀರಾ? ಜಸ್ಟ್ ಅದು ನಿಮ್ಮ ಅಶ್ಯೂರೆನ್ಸ್ ನಮಗೆ ಕೊಟ್ಟಿರೋದು. ಅದನ್ನ ನಂಬ್ಕೊಂಡು ನಾವು ನಿಮ್ಗೆ ಓಟ್ಗಳು ಮಾಡಿದ್ದೀವಿ. ನಾವು ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ನಿಮಗೆ ಓಟ್ಗಳು ಮಾಡಿದ್ದೀವಿ. ಆ ವೋಟ್ ಮಾಡಿದ್ದೀವಿ. ಸೊ ನಮ್ಮ ಏನು ಹಿಂದಿನ ಸರ್ಕಾರ ನಮ್ಮನ್ನು ಕಡೆಗಣಿಸಿದ ಪರಿಣಾಮ ನಿಮ್ಮ ಕೈ ಹಿಡಿದಿದ್ದೀವಿ ನಾವು. ಇಂಥ ಸಮಯದಲ್ಲಿ ನೀವು ಸರಿಸಮಾನ ವೇತನ ಕೊಡೋದಕ್ಕೆ ಏನಾದರೂ ಒಂದು ಸ್ಟೆಪ್ ಇಡಿ. ನೌಕರರಿಗೂ ಏನೋ ಒಂದು ಆತ್ಮವಿಶ್ವಾಸ ಬರುತ್ತೆ. ನಿಮ್ಮನ್ನು ನಂಬ್ತೀವಿ ನಾವು. ನಮಗೆ ಆ ಸರಿಸಮಾನ ವೇತನ ಕೊಡೋ ನಿಟ್ಟಿನಲ್ಲಿ ಏನಾದರೂ ಒಂದು ಬೆಳವಣಿಗೆ ಮಾಡಬೇಕು. ಈಗ 4/8/2025 ಅಂದರೆ ಸೋಮವಾರ ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಯೋಜನೆ ಆಗಿದೆ ಸರ್. ಆ ಸಭೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತ ನಡೆಯುವ ಸರ್ಕಾರ ಅಂತ
ಎಲ್ಲ ಕಡೆ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನುಡಿದಂತೆ ನಡೆಯುವ ಸರ್ಕಾರ, ಸಾರಿಗೆ ನೌಕರರಿಗೆ ಏನು ನೀವು ಶಕ್ತಿ ಯೋಜನೆ ಕೊಟ್ಟು ಶಕ್ತಿ ಇಷ್ಟೊಂದು ಯಶಸ್ವಿಯಾಗಿ 500 ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ನಾವು ಸೇವೆ ಕೊಟ್ಟಿದ್ದೀವೋ ಅದಕ್ಕೆ ಅರ್ಥಪೂರ್ಣ ಬರೋಂಗಿದ್ರೆ ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಮತ್ತಷ್ಟು ನಿಮಗೆ ಗರಿಮೆ ನಿಮಗೆ ಬರಬೇಕಾದ್ರೆ ದಯವಿಟ್ಟು ಸಾರಿಗೆ ನೌಕರಿಗೆ ಸರಿಸಮಾನದ ವೇತನ ನೀಡುವ ಪ್ರಣಾಳಿಕೆ ಭರವಸೆಯನ್ನು ಕೊಟ್ಟಿದ್ದೀರಾ. ಅದನ್ನು ಕೊಟ್ರೆ ಅಂದ್ರೆ ಆವತ್ತು ನಿಜವಾದ ನುಡಿದಂತೆ ನಡೆದ ಸರ್ಕಾರ ಆಗ್ತೀರಾ. ದಯವಿಟ್ಟು ಅದರ ಬಗ್ಗೆ ನೀವು ಗಮನ ಹರಿಸೋದ್ರ ಕಡೆಗೆ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವಾ, ಬನ್ನಿ ಎಲ್ಲೋ ಒಂದು ಕಡೆ ಅದನ್ನ ಯಾವ ರೀತಿಯಲ್ಲಿ ಕೊಡೋದು ನಾವು ಕೇಳ್ತಾ ಇದೀವಿ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವಾ, ಮಧ್ಯಂತರ ಪರಿಹಾರ ಕೊಟ್ಟು ಇದು ಒಂದು ವೇತನಕ್ಕೆ ಸಂಬಂಧಪಟ್ಟಂಗೆ ಈಗ ಏನು ತಾರತಮ್ಯಗಳಿದೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಕಾನೂನು ತೊಡಕುಗಳು ಅದೆಲ್ಲ ಸರಿಪಡಿಸೋಕ್ಕೆ ಒಂದು ಕಮಿಟಿ ಮಾಡಿಬಿಡಿ. ನೌಕರರು ಸಮಾಧಾನದಲ್ಲೇ ಪಡಿಸಿ. ನೀವು ಈ ಎಸ್ಮಾ ತರ್ತೀವಿ, ಖಾಸಗಿ ಬಸ್ಗಳನ್ನ ಓಡಿಸ್ತೀವಿ, ಇವತ್ತು ನೀವು ಏನೋ ಮಾಡ್ಬೋದು, 1-2 ದಿನ ಮಾಡಬಹುದು ಮಾಡಿ. ಆದರೆ ಒಂದು ಸಲ ನಮ್ಮನ್ನು ಹತ್ತಿಕ್ಕಿದ್ರೇನೋ ಆದರೆ ಮನಸ್ಸಲ್ಲಿ ನೀವು ಒಂದ್ಸಲಿ ಹಿಂದಿನ ಸರ್ಕಾರದವ್ರು ಮಾಡಿದ್ದು ಪ್ರತಿಕಾರ ನೌಕರರು ಎಲ್ಲೋ ಒಂದು ಕಡೆ ತೀರ್ಸ್ಕೊಂಡ್ಬಿಡ್ತಾರೆ. ಆ ಹಂತಕ್ಕೆ ಸರ್ಕಾರಗಳು ಹೋಗ್ಬಾರ್ದು. ನಮಗೆ ಗೊತ್ತಿದೆ, ಮಾನ್ಯ ಸಾರಿಗೆ ಸಚಿವರು ನಮ್ಗೆ ಒಳ್ಳೆಯವರೇ ಸಿಕ್ಕಿದ್ದಾರೆ. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಹರಿಕಾರರ ಅಂತಾನೆ ಏನು ದೇವರಾಜ ಅರಸು ಅವ್ರಿಗೆ ಹೆಸರಿತ್ತು, ಅದೇ ಅಹಿಂದ ಸಮಾಜಕ್ಕೋಸ್ಕರ ಅವ್ರು ಇದು ಮಾಡ್ತಾ ಇದ್ದಾರೆ. ಸರ್, ನಮ್ಮ ಟ್ರಾನ್ಸ್ಪೋರ್ಟಲ್ಲಿ 95% ಅಷ್ಟು ನಾವು ಹಿಂದುಳಿದ ವರ್ಗಗಳು SC ST OBC ಅವರೇ ಇರೋದು ಸರ್. 5% ಅಷ್ಟೇ. ನಾನು ಜಾತಿ ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಜಾತಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಜಾತಿನೇ ಇಲ್ಲ. ಎಲ್ಲೋ ಇವತ್ತು ಡ್ರೈವರ್ ಕಂಡಕ್ಟರ್ ಯಾವ ಜಾತಿ ಅಂತ ನೋಡ್ಕೊಂಡು ನಾವು ಹೋಗಲ್ಲ. ಆದರೆ ಅತಿ ಇಳಿದು ಏನು ಮುಂದುವರೆದ ಜಾತಿ ಸಮುದಾಯಗಳು ಅಂತ ಹೇಳ್ಕೊಂಡ್ರು ಅವರು ಬಡತನದ ಕೆಳಗಡೆ ಇರೋರೇ ಬಂದು ಅಲ್ಲಿ ಸೇರ್ಕೊಳ್ತಾ ಇರೋದು. ಅವನು ಸಾವುಕಾರ ಆಗಿದ್ರೆ ಅವನು ಯಾಕೆ ನಮ್ಮ KSRTC ಬಂದು ಸೇರ್ಕೊಳ್ತಾ ಇದ್ದ? ಸೊ ಆ ನಿಟ್ಟಿನಲ್ಲಿ ನಾವು ಹಿಂದುಳಿದ ವರ್ಗದವರೇ, ನಮಗೂ ಬಡತನದ ರೇಖೆ ಕೆಳಗಡೆ ಇರೋರೆ, ದಯವಿಟ್ಟು ನಮಗೆ ಪ್ರಣಾಳಿಕೆ ಭರವಸೆ ಅಂತ ಈಡೇರಿಸಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಇನ್ನೊಂದು ಸರ್, ನಮಗೆ ರೇಷನ್ ಕಾರ್ಡ್ ಕೊಡಲ್ಲ ಸರ್. ಸರ್ಕಾರಿ ನೌಕರರು ನಾವು ರೇಷನ್ ಕಾರ್ಡ್ ಕೊಡಲ್ಲ. ಸಂಬಳ ಎಷ್ಟಿದೆ ಸರ್? ಈಗ ಮೊದಲನೇದಾಗಿ ನಾವು ತಗೊಂಡ್ರೆ ಬೇಸಿಕ್ ಅಂತ ನಾವು ತಗೊಂಡ್ರೆ ಬೇಸಿಕ್ ಅಂತ ಲೆಕ್ಕಾಚಾರ ಮಾಡೋದು, ಅದೇ ಒಂದು ಕರೆಕ್ಟಾಗಿ ಪಿಕ್ಚರ್ ನಮ್ಗೆ ಸಿಗೋದು ಸರ್. ಒಬ್ಬ ಡ್ರೈವರ್ ಹೊಸದಾಗಿ ನೇಮಕಾತಿಗೊಂಡು 14,000 ರೂಪಾಯಿ ಸಂಬಳ, ಅವನಿಗೆ 1 ವರ್ಷ 14,000 ಸಂಬಳ ಕೊಡ್ತೀವಿ. ಅದು ಟ್ರೈನಿ ಅಷ್ಟೇ, ಟ್ರೈನಿ ಬತ್ತೆ. ಪರ್ಮನೆಂಟ್ ನಮ್ದು ಪ್ರೊಫೆಷನಲ್ ಅಂತ ಡಿಕ್ಲೇರ್ ಆದ್ಮೇಲೆ ಅವನಿಗೆ ಬರೋದು 19,880 ರೂಪಾಯಿ ಸರ್ ಬೇಸಿಕ್ ಈಗ ಅಟ್ ಪ್ರೆಸೆಂಟು. ಅದಕ್ಕೆ DA HR ಎಲ್ಲ ಅದು ಸಪ್ರೇಟು. ಆದರೆ ನಾವು ಲೆಕ್ಕ ತಗೋಬೇಕಾಗಿರೋದು ಬೇಸಿಕ್ ಮಾತ್ರನೇ ತಗೋಬೇಕು. ಅದೇ ಸರ್ಕಾರಿ ನೌಕರ ಕಾರ್ ಡ್ರೈವರ್ ಸರ್, ನಾನು ಇಷ್ಟು ದೊಡ್ಡ ಬಸ್ ಡ್ರೈವರು, ನಾವು ಹೆವಿ ಲೈಸೆನ್ಸ್ ಇಟ್ಕೊಂಡಿರೋರಿಗೆ ನಮಗೆ ಕೊಡೋದು 19,880 ರೂಪಾಯಿ. ಅಂದರೆ ಸರ್ಕಾರಿ ನೌಕರರಿಗೆ ಏನು ಅದು ಕಾರ್ ಓಡಿಸ್ತಾ ಇದ್ದಾರೆ ವಿಧಾನಸೌಧ, ಆ ವಿಧಾನಸೌಧ LMV ಅಂದರೆ ಲೈಟ್ ವೆಹಿಕಲ್ ಮೋಟರ್ ವೆಹಿಕಲ್ದು ಲೈಸೆನ್ಸ್ ಇಟ್ಕೊಂಡಿರೋರಿಗೆ 5 ದಿನಕ್ಕೆ 50 ಕಿಲೋಮೀಟರ್ ಓಡಿಸಿದ್ರೆ ದೊಡ್ಡ ವಿಚಾರ. ಅವರು ಕೊಡ್ತಾ ಇರೋ ಸಂಬಳ 34,100 ರೂಪಾಯಿ ಸರ್ ಬೇಸಿಕ್ಕು. ನಾನು ಬೀದರ್ ಬಿಟ್ರೆ ನನ್ನ ಡ್ರೈವರು ಕಂಡಕ್ಟರ್ಗಳು ಪಾಪ ಬೆಂಗಳೂರು ಬರೋರು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಹತ್ತವರು ಇಳಿಯೋರು ಎಲ್ಲರನ್ನೂ ನೋಡಿಕೊಂಡು ಬಂದು ಇಷ್ಟು ಜಾಗರೂಕತೆಯಿಂದ ಇದು ನಿಮ್ಮ ಶಕ್ತಿ ಯೋಜನೆ ಇಷ್ಟು ಉತ್ತಂಗಕ್ಕೆ ತಂದು ನಿಲ್ಲಿಸಿರೋರು, ನೀವು ನಮ್ಮ ಮೇಲೆ ಒಂದು ಸ್ವಲ್ಪ ಕರುಣಿಗೆ ತೋರಿಸ್ಬೇಕು 4ನೇ ತಾರೀಕು ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ, ಸಂಸ್ಥೆ ಆರ್ಥಿಕ ಪರಿಸ್ಥಿತಿ ಎಲ್ಲ ನಮಗೆ ಗೊತ್ತಿದ್ದಾವೆ. ಆದ್ರೆ ಅದಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ವಾಮಿ. ನೀವು ಇದನ್ನು ಹೊರತುಪಡಿಸಲ್ಲ, ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಈಗಿನ ಬೆಲೆ ಏರಿಕೆಗಳನ್ನ ನೋಡಿ, ಸರ್ಕಾರಿ ನೌಕರರು ಕೊಟ್ಟಿದ್ದೀರಾ, KMF ಅವ್ರಿಗೆ ಕೊಟ್ರಿ, ಗುತ್ತಿಗೆ ನೌಕರರಿಗೂ ಸರಿಸಮಾನ ವೇತನ ಕೊಟ್ಟಿದ್ದೀರಾ, 7ನೇ ವೇತನ ಆಯೋಗ ಕೊಟ್ಟಿದ್ದೀರಾ. ಎಲ್ಲ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡ್ಕೊಂಡ್ರಿ. ಅವ್ರಿಗೆಲ್ಲ ಕೊಡಬೇಕು, ನಿಜವಾಗ್ಲೂ ಅವರೆಲ್ಲ ಕಷ್ಟ ಜೀವಿಗಳು ಕೊಡಬೇಕು. ಬಟ್ ಹಾಸ್ ನಾವೇನು ತಪ್ಪು ಮಾಡಿದೀವಿ? ನಮ್ಗೆ ಯಾಕೆ ಈ ಥರ ತಾರತಮ್ಯಗಳು ಮಾಡ್ತೀರಾ? ಸೊ ನಮಗೆ ಇವಾಗ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಪ್ರಣಾಳಿಕೆ ಭರವಸೆನ ಏನು ಕೊಟ್ಟಿದ್ರೆ ಅದನ್ನು ಈಡೇರಿಸಿ. ನಂತರ ನಮಗೆ ಏನು 2020-21 ಸಾಲದಲ್ಲಿ ಹಿಂದಿನ ಸರ್ಕಾರಗಳ ಸಮಯದಲ್ಲಿ ನೀವು ನಮ್ಮ ಬೇಡಿಕೆಗಳು ಪಟ್ಟಿದ್ದು ಆವಾಗ ಆದಂಥ ಶಿಕ್ಷಾದೇಶಗಳು ಇದೇ ರೀತಿಯಲ್ಲಿ ಹೋರಾಟ ಮಾಡಬೇಕಾದ್ರೆ ಆದಂಥ ಅದು ನಮಗೆ ಸ್ಥಾನಮಾನ ಕೊಡಿ ಅಂತ ಕೇಳಕ್ ಹೋದ್ರೆ ನಮ್ಮ ಸ್ಥಾನಮಾನ ಎಲ್ಲಾನು ಕಿತ್ಕೊಂಡ್ಬಿಟ್ಟು ನಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು. ಆದಂಥ ಅನಾಹುತಗಳು ಶಿಕ್ಷಾದೇಶಗಳನ್ನೆಲ್ಲ ದಯವಿಟ್ಟು 3 ವರ್ಷ ಆಗೋಯ್ತು, ಇನ್ನೂ ಶಿಕ್ಷೆ ಕೊಡಬೇಡಿ. ನಮಗೆ ಶಿಕ್ಷೆಗಳು ಸಾಕು, ಆ ಶಿಕ್ಷೆಗಳನ್ನ ರದ್ದುಪಡಿಸಿ. ಮತ್ತು ಪೊಲೀಸ್ ಕೇಸುಗಳು ಸರ್, ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನು ಆವಾಗ ನೀವು ನಿಜವಾಗ್ಲೂ ಹೇಳಬೇಕು, ವರ್ಷದ ದೊಡ್ಡ ಹಬ್ಬ ನಮ್ಮ ಹಿಂದೂಗಳಿಗೆ ಯುಗಾದಿ, ಅಂಬೇಡ್ಕರ್ ಜಯಂತಿ, ಶನಿವಾರ ಭಾನುವಾರ 5 ದಿನ ಸರ್ ನಮ್ಮ ಹೆಣ್ಣು ಮಕ್ಕಳು ಜೈಲಲ್ಲಿ ಇರಬೇಕಾಯ್ತು ಬಂತು. ರಾಜ್ಯದ ಮೂಲೆಯಲ್ಲಿ ಈ ಥರ ಮಾಡಿದ್ರು, ಸುಳ್ಳು ಕೇಸುಗಳೆಲ್ಲ ಹಾಕಿ.
ಆ ಪೊಲೀಸ್ ಕೇಸ್ಗಳೆಲ್ಲ ಇದಾವೆ. ಎಂತೆಂಥ ಕೇಸ್ಗಳನ್ನ ನೀವು ವಿಡ್ರಾ ಮಾಡ್ಕೊತಾ ಮಾಡಿದ್ದಕ್ಕೆ ಪ್ರತಿಭಟನೆ ನಾವು ಇನ್ನೇನು ಮಾಡಿಲ್ಲ. ಓಕೆ ಸರ್. ಸೊ ಮತ್ತೆ ಇದೊಂದು ವಿಚಾರ ಇದೆ. ಮತ್ತೆ ಕಾರ್ಮಿಕ ಸಂಘಟನೆಗಳ ಚುನಾವಣೆ 30 ವರ್ಷದಿಂದ ನಡೆದಿಲ್ಲ. ಆ ಚುನಾವಣೆಗೋಸ್ಕರ 4 ಮುಖ್ಯ ಬೇಡಿಕೆಗಳು ಒಕ್ಕೂಟದ ವತಿಇದೆ ಸರ್. ನೋಡಿ, ಈ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಇದರ ಮಧ್ಯೆ ರಾಜ್ಯ ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇರುವಂಥದ್ದು ಎಸ್ಮಾ ಜಾರಿ ಮಾಡಿದ್ದಾರೆ. ಅದರ ಎಸ್ಮಾ ಜಾರಿ ಆಗಿ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ ರಾಜ್ಯ ಸರ್ಕಾರಕ್ಕೆ. ಹಾಗಾದ್ರೆ ಎಸ್ಮಾ ಅಂತಂದ್ರೆ ಏನು, ಅದರ ಕ್ರಮ ಹೇಗಿರುತ್ತೆ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚಂದ್ರಶೇಖರ್ ಸರ್, ಈಗ ನೀವು ಆಗಲೇ ಹೇಳಿದ್ರಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತೇಳಿ. ಏನಾಗಿದೆ, ಏನು ಬೊಕ್ಕಸಕ್ಕೆ ಎಲ್ಲಿ ಎಡವಟ್ಟಿದೆ? ಎಲ್ಲವೂ ಚೆನ್ನಾಗಿ ಬರ್ತಾ ಇದೆ, ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಮತ್ತು ನೀವು ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿ ಹೋಗ್ತಾ ಇದೆ ಸರ್? ಅವ್ರು ಹೇಳ್ಕೊಂಡಿರೋದಕ್ಕೆ, ನಾವು ನಮ್ಮ ಹತ್ರ ಹೇಳ್ಕೊಂಡಿರೋದಕ್ಕೆ ಆರ್ಥಿಕ ಪರಿಸ್ಥಿತಿ ಸಂಸ್ಥೆದು ಮತ್ತೆ ರಾಜ್ಯದ್ದು ಅಂತ ಹೇಳ್ಕೊಂಡಿರೋದಕ್ಕೆ ನಾವು ಆ ಮಾತು ಹೇಳ್ತಾ ಇದ್ವಿ. ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಯಾಕೆ ಸ್ವಾಮಿ ಕೊಡದಿರ ನಮ್ಗೆ ಈ ತರ ಇದ್ ಮಾಡ್ತಿದ್ರು? ಕೊಟ್ಬಿಡಿ. ನೀವು ಗ್ಯಾರಂಟಿಗಳಂತ ತಂದು ಜನಗಳಿಗೆ ಏನು ಇದು ಮಾಡ್ತಾ ಇದ್ದೀರೋ, ಅವ್ರಿಗೆ ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ದೀರೋ, ಇದು ಒಂದು ಗ್ಯಾರಂಟಿನೇ. ಇಲ್ಲೂ 1,16,000 ಜನ ಅಂದ್ರೆ ಮತ್ತೆ ಅವರ ಕುಟುಂಬ ಸದಸ್ಯರು ಎಲ್ಲ ಸೇರಿದ್ರೆ ಸುಮಾರು 16ರಿಂದ 18 ಲಕ್ಷ ಜನ ಆಗ್ತೀವಿ ನಾವು. ನಮ್ದು ಒಂದು ಗ್ಯಾರಂಟಿನೇ. ನಿಮಗೆ ಅತಿ ಹೆಚ್ಚು ಜನಪ್ರಿಯ ತಂದು ಕೊಡೋದ್ರ ಜೊತೆಗೆ ನಿಮ್ಮ ಒಂದು ಒಳ್ಳೆತನವನ್ನ ಪ್ರತಿದಿನ 1,20,00,000 ನಾವು ಪ್ರಯಾಣಿಕರಿಗೆ ನಾವು ಸೇವೆ ಕೊಡ್ತಾ ಇರೋರು. ಪ್ರತಿದಿನ ನೀವು ಒಬ್ಬೊಬ್ಬರಿಗೆ ನಿಮ್ಮ ಸರ್ಕಾರದ ಗುಣಗಾನಗಳನ್ನ ಮಾಡ್ಕೊಂಬಂದ್ರೆ ಮುಂದಿನ ಚುನಾವಣೆ ಹೊತ್ತಿಗೆ ನಿಮ್ಮ ಏನು ಇಮೇಜ್ ಎಲ್ಲಿಗೆ ಬೆಳೆಯುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಸರ್ಕಾರಗಳು ಗಮನ ಇಟ್ಕೋಬೇಕು. ನಾವು ಯಾವುದೋ ಫ್ಯಾನ್ ಕೆಳಗಡೆನೋ ಅಥವಾ ಒಂದು ಚೇಂಬರಲ್ಲೋ ಕೂತ್ಕೊಂಡು ಕೆಲಸ ಮಾಡೋರಲ್ಲ. ಪ್ರತಿದಿನ ಒಬ್ಬ ಡ್ರೈವರು, ಕಂಡಕ್ಟರ್ಗಳು ನಾವು ಸಾರ್ವಜನಿಕರ ಮಧ್ಯದಲ್ಲಿ ಓಡಾಡೋರು. ನೀವು ಕೊಟ್ಟಂತ ಶಕ್ತಿ ಯೋಜನೆನ ಯಶಸ್ವಿ ಮಾಡ್ಕೊಳ್ಳೋದ್ರ ಜೊತೆಗೆ ಎಷ್ಟು ಕಷ್ಟ ನಷ್ಟಗಳು ನೀವು ನೋಡಿರ್ಬೋದು. ಎಂತ ಪೊಲೀಸ್ ಕೇಸ್ಗಳು ಎಲ್ಲ ನಮ್ಮ ಬಡದಾಟಗಳು, ಮಹಿಳೆಯರು ಸಮೇತ ನಮ್ಮನ್ನ ಹೊಡೆದವ್ರೆ. ಆದ್ರೂ ನಾವು ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದಿರಾ ನಮ್ಮ ಕಾಯಕ ಅನ್ನೋದ ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಇಂಥ ಸಮಯದಲ್ಲಿ ನೀವು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅಂದ್ಮೇಲೆ ಕೊಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ಅಂತ ನೀವೇ ಒಂದು ಕಾಲಘಟ್ಟದಲ್ಲಿ ಹೇಳ್ತೀರಾ, ನಿಮ್ದು ಬಂದು ನಾವು ಸೇವಾ ವಲಯ, ನಮ್ಮ ಲಾಸು ಪ್ರಾಫಿಟ್ ನೋಡಲ್ಲ ಅಂತೀರಾ. ಸೊ ಈಗ ಎಲ್ಲ ಆರ್ಥಿಕ ಪರಿಸ್ಥಿತಿಗೆ ನಿಮಗೆ ಲೆಕ್ಕಾಚಾರ ಮಾಡ್ತಾ ಇದ್ದೀರಾ. ನೋ ಲಾಸ್ ನೋ ಪ್ರಾಫಿಟ್ ಅಂತ ಇದ್ದೀರಲ್ಲ. ಸೊ ಅದನ್ನೇ ಕನ್ಸಿಡರ್ ಮಾಡಿ. ಆರೋಗ್ಯ ಇಲಾಖೆಗೆ ನೀವು ಫಂಡಿಂಗ್ ಕೊಡ್ತಾ ಇದ್ದೀರಾ, ಶಿಕ್ಷಣಕ್ಕೆ ನೀವು ಅದರಿಂದ ಏನಾದ್ರು ಇನ್ಕಮ್ ಬರ್ತಾ ಇದೆಯಾ ನಿಮಗೆ, ಆರೋಗ್ಯಕ್ಕೆ ನಿಮ್ಗೆ ಏನಾದ್ರು ಇನ್ಕಮ್ ಬರ್ತಾ ಇದೆಯಾ, ಪೊಲೀಸ್ ಇಲಾಖೆಗೆ ನೀವು ಇದು ಕೊಡ್ತಾ ಇದ್ದೀರಾ, ಅದೇನಾದ್ರು ನಿಮ್ಗೆ ಏನಾದ್ರು ರಿಟರ್ನ್ ಬರ್ತಾ ಇದೆಯಾ? ಅದು ಸೇವೆ ಅಲ್ವಾ? ಸೇವೆ ಅದ್ರ ಜೊತೆಗೆ ನಮ್ದು ಸೇವೆ ತಾನೆ. ಸೊ ನೀವು ಸೇವೆ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಕೊಡೋದಕ್ಕೆ ಮಾತ್ರ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಮೇಸ್ಟ್ಗಳಿಗೆ ಎಲ್ಲ ರೀತಿಯಲ್ಲಿ ಸಂಬಳಗಳನ್ನ ಕೊಡ್ತಾ ಇದ್ದೀರಾ. ಪೊಲೀಸ್ ಅವ್ರಿಗೆ, ಅವ್ರಿಗೂ ಸರ್ಕಾರಿ ನೌಕರಿಗಿಂತ ಇನ್ನೊಂದು ಪಟ್ಟು ಮುಂದೆ ಹೋಗಿ ಔರತ್ಕರ್ ವರದಿ ಪ್ರಕಾರ ಸಂಬಳಗಳು ಕೊಡ್ತಾ ಇದ್ದೀರಾ. ಮೇಸ್ಟ್ಗಳು ಕೊಟ್ಟಿದ್ದೀರಾ. ಇಲ್ಲ, ಅವ್ರದ್ದು ಕಷ್ಟ ಇದೆ, ಅವ್ರದ್ದೇನು ಕಷ್ಟ ಇಲ್ಲ ಅಂತ ಸರ್. ನನ್ ಕಷ್ಟ ಇಲ್ಲ ಅಂತ ನಾನು ಯಾರು ಹೇಳಲ್ಲ. ಆದ್ರೆ ನಾವು ಕಷ್ಟ, ನಾವು ಜಸ್ಟ್ ನಾನು ಹೇಳ್ತಿರೋದು, ನಾವು ಯಾರಿಗೂ ಕೊಡ್ತಾ ಇರೋದು ಹೊಟ್ಟೆವ್ರಿಗೆ ಪಡ್ತಾ ಇಲ್ಲ, ನಾವು ಅಸೂಯೆ ಪಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ಅದೇ ಸಮಾಜದಲ್ಲಿ. ಅಲ್ಲ, ನೀವು ಪ್ರತಿಭಟನೆಯನ್ನ ಮಾಡ್ತೀರಾ ಅವತ್ತು, ಅಂದ್ರೆ ಒಂದ್ ತಿಂಗಳ ಹಿಂದೆನೆ ಪ್ರತಿಭಟನೆ ಮಾಡ್ತೀರಾ. CM ಅವರು ಕರೆಸಿ ನಿಮ್ ಜೊತೆ ಸಭೆ ಕೂಡ ಮಾಡ್ತಾರೆ. ಏನ್ ಚರ್ಚೆ ಆಯ್ತು ಅವತ್ತು? ಸರ್, ಅವತ್ತು ಮೊದಲನೇದಾಗಿ ನಮ್ಮಲ್ಲಿ 2 ಗುಂಪುಗಳಾಗಿದ್ದಾವೆ ಸರ್. ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಒಂದು, ಮತ್ತೊಂದು ಒಕ್ಕೂಟ ಅಂತ ಒಂದು. ಸರ್, ಒಕ್ಕೂಟದವರು ನಾವೇನ್ ಕೇಳ್ತಾ ಇದೀವಿ, ಪ್ರಣಾಳಿಕೆ ಭರವಸೆ ಕೊಟ್ಟಿದ್ರೆ ಸ್ವಾಮಿ, ಪ್ರಣಾಳಿಕೆ ಭರಿಸುವಂತೆ ಸರಿಸಮಾನ ವೇತನ ಕೊಡಿ ಅಂತ. ಜಂಟಿ ಕ್ರಿಯಾ ಸಮಿತಿಯವರು 40 ವರ್ಷಗಳಿಂದ ಏನ್ ನಡ್ಕೊಂಡ್ ಬರ್ತಾ ಇದೆ ಅದೇ ರೀತಿಯಲ್ಲಿ ನಮಗೆ ವೇತನ ಪರಿಷ್ಕರಣೆ ಮಾಡಿ ಅಂತ ಅವ್ರು ಕೇಳ್ಕೊಂಡ್ ಬರ್ತಾ ಇರೋದು. ಸೊ ಅಲ್ಲಿ ನಮಗೆ ಮೊದಲನೇದಾಗಿ ನಾವು ಹಿರೀಕರು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಜಂಟಿ ಕ್ರಿಯಾ ಸಮಿತಿಗೆ ಒಂದು ಆದ್ಯತೆ ಕೊಟ್ಟಾಗ ಅವರು ಹೋಗಿ ಮಾತುಕತೆ ಮಾತುಕತೆಗಳು ಮಾಡ್ಕೊಂಡ್ರು. ಹೊರಗಡೆ ಬಂದು 23ರಿಂದ 27 ಹೋಯ್ತು, ಅರೇರ್ಸ್ ಇಲ್ವಂತೆ, ಅದಿಲ್ಲಂತೆ, ಇದಿಲ್ಲ ಅಂತ ಹೇಳ್ಕೊಂಡು ಅಪೂರ್ಣ ಆಗಿದೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನಮಗೆ ಜಂಟಿ ಕ್ರಿಯಾ ಸಮಿತಿಯವರಿಗೆ ನಂತರ ಒಕ್ಕೂಟದವರಿಗೆ ಮಾತುಕತೆ ಮಾಡಕ್ಕೆ ನಮಗೆ ಸಮಯ ಸಿಗ್ಲಿಲ್ಲ. ಸಮಯ ಇನ್ನೊಂದು ದಿನ ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏಕಾಏಕಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು ಹೊರಗಡೆ ಬಂದು ಮುಷ್ಕರ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಮುಷ್ಕರದ ಹಿನ್ನೆಲೆಯಲ್ಲಿ ಅಥವಾ ಮುಖ್ಯಮಂತ್ರಿಗಳು ಹಿಂದೆ ಭರವಸೆ ಕೊಟ್ಟಂಗೆ 1 ವಾರ 10 ದಿನದಲ್ಲಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರು. ಅದರ ಪ್ರಯುಕ್ತ ಏನೋ ಮೀಟಿಂಗ್ ಕರೀತಾ ಇದ್ದಾರೆ. ಸೊ ನಮ್ಮ ಬೇಡಿಕೆಗಳನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಸರ್. ಅಂದ್ರೆ ನಿಮ್ಮ ಬೇಡಿಕೆ ಮತ್ತೆ ಇನ್ನೊಂದು ಗುಂಪಿನ ಬೇಡಿಕೆ ಏನೋ ವ್ಯತ್ಯಾಸ ಇದೆ ಅಥವಾ 2 ಒಂದೇ ಬೇಡಿಕೆ ಅದ? ಖಂಡಿತ ಸರ್. ವೇತನ ಅಂತ ಬಂದಾಗ ಇವೆರಡಕ್ಕೂ ಇರೋ ವ್ಯತ್ಯಾಸ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಸರ್. ಅಲ್ಲ, ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಪ್ಲಸ್ ಅಲ್ಲ ಸರ್. ಅದು
ನಮಗೂ ಅರ್ಥ ಆಗಿದೆ. ಆದರೆ ನಮ್ಮ ಹಿರಿಯ ಹೋರಾಟಗಾರರು ಅಲ್ಲಿರೋರೆಲ್ಲ 30-40 ವರ್ಷಗಳಿಂದ ಹೋರಾಟದ ಜೀವನ ಮಾಡಿದು ತುಂಬ ಕಷ್ಟಪಟ್ಟವರು, ಈ ಸಾರಿಗೆ ಸಂಸ್ಥೆಯಲ್ಲಿ ಹೋರಾಟದಿಂದ ನಾವು ಜೀವನವನ್ನು ಮುಡಿಪಾಗಿಟ್ಟವ್ರು ಇಲ್ಲ ಅಂತ ಹೇಳಲ್ಲ. ಸೊ ಯಾವಾಗ ಅಪ್ಡೇಟ್ ಆಗ್ತೀರಾ ಸ್ವಾಮಿ? ನೀವು ಕಳೆದ ಇಷ್ಟು ವರ್ಷಗಳಿಂದ ವೇತನ ಪರಿಷ್ಕರಣೆ ಮಾಡ್ಕೊಂಡೇ ಬಂದ್ರಲ್ಲ, ಮಾಡಿಕೊಂಡು ನೀವು ನಮ್ಮನ್ನೆಲ್ಲ ಚೆನ್ನಾಗೇ ಇಟ್ಕೊಂಡಿದ್ರೆ ಸರ್ಕಾರಿ ನೌಕರರಿಗೆ ಹೋಲಿಕೆ ಮಾಡಿದ್ರೆ ನಮಗೆ ಯಾಕೆ ಸುಮಾರು 40-45% ಒಂದೊಂದು ಕ್ಯಾಟಗಿರಿಗೆ 95% ಅಷ್ಟು ಡಿಫ್ರೆನ್ಸಿಯೇಷನ್ ಇದೆ, ತಾರತಮ್ಯಗಳು ಆಗ್ತಾ ಇದ್ದಾವೆ. ಯಾಕಾಯ್ತು? ಸೊ ಎಲ್ಲೋ ಒಂದ್ ಕಡೆ ಔಟ್ಡೇಟೆಡ್ ಆಗಿದೆ ಅಂದ್ರೆ ನೀವು ಅಪ್ಡೇಟೆಡ್ ಆಗ್ಬೇಕಂದ್ರೆ ಮತ್ತೆ ಈ ಸಮಸ್ಯೆಗಳು ಸರ್ ಒಂದು ಸಲ ಮುಷ್ಕರ ಆಗಿ ಅವ್ನಿಗೇನಾದ್ರೂ ನೌಕರನಿಗೆ ತೊಂದರೆ ಆಗಿ ಅವ್ನು ಡಿಸ್ಮಿಸ್ ಆಗಿ ಸಸ್ಪೆಂಡ್ ಆಗಿ ವರ್ಗಾವಣೆ ಆದ್ರೆ ಅವನು ನೊಂದ್ಕೊಳ್ಳೋನು ಅಷ್ಟಿಷ್ಟಲ್ಲ ಸರ್. ಅವ್ರ ಫ್ಯಾಮಿಲಿ ಎಷ್ಟು ಬರ್ಡನ್ ಆಗುತ್ತೆ ಅಂತ ನಾವು 2021 ಅನುಭವಿಸಿರೋ ನಮಗೆ ಗೊತ್ತಿದೆ ಸರ್. ಅವನ ಜೀವನ, ಅವನ ಫ್ಯಾಮಿಲಿ ಜೀವನ, ಅವ್ನ ನೆಮ್ಮದಿ ಎಲ್ಲ ಕಳ್ಕೊಂತಾನೆ. ಸೊ ನಾವು ಕೇಳೋದು ಈ 4 ವರ್ಷಕ್ಕೊಂದ್ಸಲಿ ಜಂಜಾಟನ ಬಿಟ್ಟು ಬಿಡೋಣ. ಇದು ಸರ್ಕಾರಿ ನೌಕರಿಗೆ ಯಾವಾಗ ವೇತನದ ಪರಿಷ್ಕರಣೆ ಆಗುತ್ತೋ, ಅವ್ರಿಗೆ ವೇತನ ಹೆಚ್ಚಳ ಆಗುತ್ತೋ, ಪರಿಷ್ಕರಣೆ ಮತ್ತು ಹೆಚ್ಚಳ ಎರಡೂ ಒಂದೇ, ಅದನ್ನ ಆಗುತ್ತೋ ಅಂತ ಸಮಯದಲ್ಲಿ ನೀವು ನಮಗೂ ಮಾಡಿಬಿಡಿ. ಈ 4 ವರ್ಷಕ್ಕೊಂದ್ಸಲಿ ಈ ರೀತಿಯಲ್ಲಿ ನಿಮಗೆ ನೋಡಿ, ಒಂದು ವಾರದಿಂದ ಮುಜುಗರ, ಸರ್ಕಾರಕ್ಕೆ ಮುಜುಗರ, ಪ್ರಯಾಣಿಕರು ಅಯ್ಯೋ ಬಸ್ಸುಗಳು ಏನಾಗ್ತಾವೋ, 4ನೇ ತಾರೀಕು 5ನೇ ತಾರೀಕು ಏನಾಗ್ತಾವೋ. 5ನೇ ತಾರೀಕು ಮುಷ್ಕರ ಅಂದರೆ 4ನೇ ತಾರೀಕಿಂದನೇ ಇಂಪ್ಯಾಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ಪ್ಲಾನ್ಗಳು, ಸ್ಕೂಲ್ಗಳು, ಕಾಲೇಜುಗಳು, ಕೆಲ್ಸಕ್ಕೆ ಹೋಗೋರು ಅವ್ರಿಗೆಲ್ಲ ಆತಂಕಗಳು. ಸೊ ಬಸ್ ನಿಂತ್ಕೊಂಡ್ರೆ ಸಂಸ್ಥೆಗೆ ಆರ್ಥಿಕ ನಷ್ಟ. ಇದನ್ನೆಲ್ಲನೂ ನೀವು ಯೋಚನೆ ಮಾಡಿ ನಮಗೆ ಈ ವೇತನ ಪರಿಷ್ಕರಣೆ ಅನ್ನೋ ಏನು ಹಳೆ ಪದ್ಧತಿಯನ್ನು ಬಿಟ್ಟು ಸರಿಸಮಾನ ವೇತನ ಕೊಡಬೇಕು ಅಂತ ಆಗ್ರಹ. ಬೇಡಿಕೆಗಳು ಎಷ್ಟಿದಾವೆ ಅದರಲ್ಲಿ ಈಗ ಎಕ್ಸಾಕ್ಟ್ಲಿ ಈಗ ಈಡೇರಿಕೆ ಆಗ್ಬೇಕು ಅನ್ನೋ ಬೇಡಿಕೆ ಯಾವುದು ಸರ್? ನಮಗೆ ಮುಖ್ಯವಾಗಿ ನಾವು ಇಟ್ಟಿರುವಂತ ಬೇಡಿಕೆಗಳು ಸರ್, ನಾವು ಒಕ್ಕೂಟದ ವತಿಯಿಂದ ಇಟ್ಟಿರೋದೇ 4 ಬೇಡಿಕೆಗಳು ಸರ್. ನಾವು ಬೇರೆ ಇತರ ಸಂಘಟನೆಗಳ ರೀತಿಯಲ್ಲಿ ನಾನು 10-15 ಇಟ್ಕೊಂಡ್ ಬಂದಿಲ್ಲ. ಅದರಲ್ಲಿ ನೀವು ನೋಡಿರ್ಬೋದು, ನೀವು ಹೇಳಿರುವಂತ ಎಲ್ಲಾ ಬೇಡಿಕೆಗಳಲ್ಲಿ ನೀವು ಮುಖ್ಯವಾದ ಬೇಡಿಕೆಗಳು ಅಲ್ಲಿ 1, 2, 3 4 ಸಿಗ್ತವೆ ಸರ್. ಅದು ಮುಖ್ಯ ಬೇಡಿಕೆಗಳು. ಅದನ್ನು ಬಿಟ್ರೆ ಈ ಕಿರುಕುಳಗಳಾಗ್ಲಿ ಮತ್ತೊಂದು ಅದೆಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡುವಂತ ವಿಚಾರಗಳು ಸರ್. ಒಂದು DC ಲೆವೆಲ್ ಅಲ್ಲೋ ಅಥವಾ MD ಲೆವೆಲ್ ಅಲ್ಲೋ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ನಿವಾರಣೆ ಮಾಡ್ಕೊಳ್ಳುವಂತ ವಿಚಾರಗಳು. ಇದನ್ನ ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತರಬಹುದು. ಆದ್ರೆ ಆ ಬೇಡಿಕೆಗಳೆಲ್ಲ ಅಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಅಷ್ಟು ಹೊತ್ತಿಗೆ ಟೈಮ್ ಕೊಡಲ್ಲ. ಕಿರುಕುಳ, ಭ್ರಷ್ಟಾಚಾರ ನಡೀತದೆ ಯಾವ ರೀತಿಯಾಗಿ ಯಾರು ಮಾಡ್ತಾ ಇರೋದು ಸರ್? ಇಲ್ಲಿ ಭ್ರಷ್ಟಾಚಾರ ಅನ್ನೋದ್ರಿಂದ ಇದರ ಮೂಲವನ್ನ ಹುಡ್ಕೊಂಡೋದ್ರೆ ಮತ್ತೆ ಇದರ ಮಜ್ಲುಗಳು ಅಂದ್ರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಹುಡುಕಿದ್ರೆ ನಾನಾ ರೀತಿಯಲ್ಲಿ ಇದಾವೆ ಸರ್. ಇದನ್ನೆಲ್ಲ ಪರಾಮರ್ಶೆ ಮಾಡ್ಕೊಳ್ಳೋ ಕೂತ್ಕೊಂಡ ಅಲ್ಲ. ಈಗ ಸಾರಿಗೆ ನೌಕರು ಬರುವಂತ 20,000 ಸಂಬಳದಲ್ಲಿ ಭ್ರಷ್ಟಾಚಾರ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಂದ್ರೆ ಹೇಗೆ ಭ್ರಷ್ಟಾಚಾರ ಸರ್? ಇಲ್ಲಿ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ನೌಕರರಿಗೆ ರಜೆ ಕೊಡುವ ವಿಚಾರ ಆಗಿರ್ಬೋದು, ಮತ್ತೆ ಡ್ಯೂಟಿ ಕೊಡುವಂತ ವಿಚಾರಗಳು, ಮತ್ತೆ ಬಸ್ಗಳನ್ನ ಕೊಡುವಂತ ವಿಚಾರಗಳು, ಮತ್ತೆ ಅವ್ರ ಮೇಲೆ ಕೇಸ್ಗಳಾಗ್ತವೆ. ಸಣ್ಣ ಪುಟ್ಟ ಕೇಸ್ಗಳಾದಾಗ ದಿನ ನಡೆಯುವಂತ ಕಾಲಗಳು ಹೇಳುವಂತ ಚಾನ್ಸಸ್ ಜಾಸ್ತಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವು ಮಾಡಿದಿರೋ ತಪ್ಪುಗಳಿಗೂ ನಾವು ಯಾರೋ ಒಬ್ರು ಪ್ರಯಾಣಿಕರು ಟಿಕೆಟ್ ತಗೊಳ್ದಿರಾ ಇದ್ರೇನು 100-120 ಜನದಲ್ಲಿ ಯಾರೋ ಒಬ್ರನ್ನ ನಾವು ಹೆಂಗ್ ಹುಡುಕಿ ತಮ್ಮ ಟಿಕೆಟ್ಗಳನ್ನ ಕೊಡೋದು? ಅದ್ರಲ್ಲಿ ಯಾರೋ ಒಬ್ಬ ಮಹಾನುಭಾವ ತಪ್ಪಿಸ್ಕೊಂಡು ಕೂತ್ಕೊಂಡ್ರೇನು ಅದಕ್ಕೆ ಪನಿಷ್ಮೆಂಟ್ ನಮಗೆ. ಅದಕ್ಕಿಂತ ಇನ್ನೊಂದು ವಿಚಾರ ಏನಂದ್ರೆ, ಶಕ್ತಿ ಯೋಜನೆ ಬಂದ ಮೇಲಂತೂ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡೋರು ಇಲ್ಲಿಂದ ಎಲ್ಲಿಗೆ ತಗೊಂಡ್ರು ಫ್ರೀ ಅನ್ನೋ ಕಾರಣಕ್ಕೆ ಇಲ್ಲಿಂದ ಹಾಸನ್ಗೆ ಮಂಗಳೂರಿಗೆ ತಗೊಂಡ್ಬಿಡೋದು ಟಿಕೆಟು, ಮಧ್ಯದಲ್ಲಿ ಇಳಿದೋಗ್ಬಿಡ್ತಾರೆ. ಫೋನ್ ಬರುತ್ತೋ, ಮತ್ತೊಂದು ಬರುತ್ತೋ, ಮಗದೊಂದು ಬರುತ್ತೋ, ಅಥವಾ ಬೆಂಗಳೂರಿಂದ ಹಾಸನ್ಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲೆಲ್ಲಾದ್ರೂ ನಾವು ಊಟಕ್ಕೋ ತಿಂಡಿಗೋ ಗ್ಯಾರಂಟಿ ಬಂದಾದ ನಂತರ ಈ ಶಕ್ತಿ ನಿಮ್ಗೆ ಒಂದು ರಿಸ್ಕ್ ಅಂತ ಅನಿಸ್ತಾ ಇದೆಯಾ ಸರ್? ಖಂಡಿತ ಇದು ರಿಸ್ಕ್ ಅನ್ನೋದು ಒಂದು ರೀತಿಯಲ್ಲಿ ರಿಸ್ಕ್ ಸ್ಟಾರ್ಟ್ ಆಗಿದೆ ಸರ್. ಯಾಕಂದ್ರೆ ಈ ಕೆಲವು ಮಹಿಳೆಯರಿಗೆ ಇದರ ಏನು ಶಕ್ತಿ ಅನ್ನೋ ಟಿಕೆಟ್ ಅಂದ್ರೆ ಫ್ರೀ ಅಲ್ವಾ? ಫ್ರೀ ತಗೊಂಡ್ರೇನು ಬಿಟ್ರೇನು. ಆದ್ರೆ ನೀವು ಟಿಕೆಟ್ ಫ್ರೀ ತಗೊಂಡು ನೀವು ಮಿಸ್ಯೂಸ್ ಆದಾಗ, ನೀವು ಎಲ್ಲೋ ಇಳ್ಕೊಂಡು ಹೋಗ್ಬಿಟ್ಟಾಗ, ಅವ್ನು ಕೌಂಟಿಂಗ್ ಬಂದ್ಬಿಟ್ಟು ಚೆಕಿಂಗ್ ಬಂದಾಗ ಆ ಪ್ರಯಾಣಿಕ ಇಲ್ಲ ಅಂದ್ರೆ, ಆ ಮಹಿಳೆ ಇಲ್ಲ ಅಂದ್ರೆ ಅದರ ಏನು ನೀನು ಎಕ್ಸ್ಟ್ರಾ ಟಿಕೆಟ್ ಹೊಡೆದಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ನಿರ್ವಾಹಕರಿಗೆ ಕೇಸ್ ಬರೀತಾ ಇದ್ದಾರೆ. ಇದೆಲ್ಲ ನಾವು ನೊಂದ್ಕೊಂಡು ಅವರು ಸಸ್ಪೆಂಡ್ಗಳಾಗ್ತಾ ಇದ್ದಾವೆ. ಇದಕ್ಕೆಲ್ಲ ನಾವು ಅದು ಮಹಿಳೆಯರಿಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ವಿಚಾರಗಳನ್ನ ತಿಳಿಸ್ಬೇಕು. ಟಿಕೆಟ್ಗಳನ್ನ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿವರೆಗೂ ತಗೊಳ್ಳಿ ಸಾಕು, ಮತ್ತೆ ಮಿಸ್ಯೂಸ್ ಮಾಡ್ಕೋಬೇಡಿ, ಇದೆಲ್ಲಾನು ಹೇಳ್ಬೇಕು ಸರ್. ಒಂದೊಂದು ಕಡೆ ಈ ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಆಧಾರ್ ಕಾರ್ಡ್ಗಳು ಕನ್ನಡದಲ್ಲಿ ಟೈಪ್ ಆಗಿದ್ದಾವೆ ಸರ್.
ನಿಮ್ಗೆ ಗೊತ್ತೇ ಆಗೋದಿಲ್ಲ, ಅದನ್ನು ತೋರಿಸಿದ್ರೆ ಸಾಕು ಅಂತ ನಮ್ಗೆ 120 ಜನ ಟಿಕೆಟ್ ಪ್ರಯಾಣಿಕರೋ ಟೈಮಲ್ಲಿ ಏನಮ್ಮ ಅಂದ್ರೆ ಆಧಾರ್ ಕಾರ್ಡ್ ಅಂತ ನಾವು ಪ್ರತಿ ಆಧಾರ್ ಕಾರ್ಡ್ ತಗೊಂಡು ಅವ್ರ ಹೆಸರು ಅವ್ರ ವಿಳಾಸ ಎಲ್ಲ ಓದ್ಕೊಂಡಿರಕ್ಕಾಗಲ್ಲ ಸರ್. ಆದ್ರೆ ಚೆಕಿಂಗ್ ಅವ್ನು ಬರೋ ಆಧಾರ್ ಕಾರ್ಡ್ ಯಾಕೆ ನೋಡ್ಬೇಕು? ಯಾಕಂದ್ರೆ ನೋಡಿದ್ರೆ ಗೊತ್ತಾಗಲ್ವಾ ಹೆಣ್ಣು ಗಂಡು ಅಂತೇಳಿ? ನೋ ಸರ್, ಬೇರೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಕೊಡಂಗಿಲ್ಲ, ನಾವು ಟಿಕೆಟ್ ಕೊಡಂಗಿಲ್ಲ, ಶಕ್ತಿ ಯೋಜನೆ ಇಲ್ಲ. ಆದ್ರೆ ಅವರು ಕನ್ನಡ ಬೇರೆ ರಾಜ್ಯದ ಆಧಾರ್ ಕಾರ್ಡುನು ಇಲ್ಲಿ ಮಾಡಿಸ್ಕೊಂಡ್ರೆ ಇಲ್ಲಿಗೆ ಮಾಡ್ಕೊಂಡಾಗ ಅದು ಕನ್ನಡದಲ್ಲಿ ಬಂದ್ಬಿಡುತ್ತೆ. ನಾವೇನ್ ಮಾಡ್ತೀವಿ ಅದನ್ನೇ ಅಂತ ಟಿಕೆಟ್ ಹೊಡಿತೀವಿ, ಅದಕ್ಕೆಲ್ಲ ನಾವು ಕೇಸ್ಗಳು ಬರ್ಸ್ಕೊಂತಾ ಇದೀವಿ. ಬ್ರೇಕ್ ಆದ ಬಳಿಕ ನೋಡಿ, ಪ್ರಮುಖವಾಗಿ ಒಂದು ವೇಳೆ 5ನೇ ತಾರೀಕಿಗೆ ಏನಾದರೂ ಮುಷ್ಕರ ಆಯಿತು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅಂದ್ರೆ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಎಷ್ಟು ದಿನಗಳ ಕಾಲ ಮುಷ್ಕರ ಇರುತ್ತೆ? ಸರ್ಕಾರದ ಬೊಕ್ಕಸಿಗೆ ಎಷ್ಟು ಮಟ್ಟಿಗೆ ಲಾಸ್ ಆಗುತ್ತೆ ನೋಡಿ. 5ನೇ ತಾರೀಕಿಗೆ ಸಾರಿಗೆ ನೌಕರರ ಮುಷ್ಕರ ಇದೆ. ಸೊ ಹಂಗಾಗಿ ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿ ಸಾರಿಗೆ ಅಂದರೆ ಖಾಸಗಿ ನೌಕರರ ಜೊತೆ ಒಂದು ಮಹತ್ವದ ಮೀಟಿಂಗನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಈಗ ಅವರೇ ನಮ್ಮ ಜೊತೆಗಿದ್ದಾರೆ. ಅಂದರೆ ಆ ಮೀಟಿಂಗಲ್ಲಿ ಆಗಿರುವಂಥ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಎಸ್ ನಟರಾಜ್ ಶರ್ಮಾ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ KSRTC SC/ST ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾಗಿರುವಂಥ ಬ್ಯಾಟ್ರಾಜ್ ಅವರು. ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ನಟರಾಜ್ ಸರ್, ಪ್ರಮುಖವಾಗಿ ಈಗ ತಾನೇ ಮೀಟಿಂಗನ್ನು ಮುಗಿಸ್ಕೊಂಡು ಬಂದಿದ್ದೀರಿ. ಅಂದರೆ ಈಗ 5ನೇ ತಾರೀಕಿಗೆ ನಾವು ಮಾಡ್ತೀವಿ ಅಂತ ಸರ್ಕಾರಿ ಬಸ್ನವರು ಅಂತೂ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಟ್ ಈಗ ನಿಮ್ಮ ಜೊತೆಗೆ ಅಂದರೆ ಪರ್ಯಾಯ ವ್ಯವಸ್ಥೆ, ಒಂದು ವೇಳೆ 5ನೇ ತಾರೀಕಿಗೆ ಇವರು ಒಂದು ವೇಳೆ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಬಳಸ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು, ಗೊತ್ತಿಲ್ಲ. ಬಟ್ ಏನೆಲ್ಲ ಚರ್ಚೆ ಆಯಿತು ಈಗ? ಸರ್, ಅವರು ನಿನ್ನೆ ತಾನೇ ಒಂದು ತಕ್ಷಣದ ನೋಟಿಸ್ ಕೊಟ್ಟು ಇವತ್ತು ಮೀಟಿಂಗ್ ಇದೆ 12 ಗಂಟೆಗೆ ಬನ್ನಿ. ನಾವು ಕೂಡ ಸುಮಾರು ಎಲ್ಲ ಜಿಲ್ಲೆಗಳಿಂದ ಪ್ರತಿಯೊಂದು ಬೆಂಗಳೂರು ನಗರ ಆಗಿರ್ಬೋದು, ರೂರಲ್ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ ಅಪ್ ಟು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಇಲ್ಲಿ ಬಂದಿದ್ದು ನಮ್ಮ ಸಂಘಟನೆ. ಇವತ್ತು ಅವ್ರಿಗೆ ನಾವು ಕೂಡ ಒಂದು 4 ಷರತ್ತುಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಮೊದಲನೇದಾಗಿ ಏನು ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ಅದನ್ನು ಕೊಡಬೇಕು ಅನ್ನೋದು. ಎರಡನೇದಾಗಿ ಪರ್ಮಿಟ್ ರಿಲ್ಯಾಕ್ಸೇಷನ್ಸನ್ನು ಕೊಡಬೇಕು ಅಂತಕ್ಕಂಥದ್ದು. ಮೂರನೇದಾಗಿ 60-40 ರೇಷಿಯೋ ಅಡಿಯಲ್ಲಿ ಇದು ಹಲವು ವರ್ಷಗಳ ಬೇಡಿಕೆ ಇದೆ, ಇದಕ್ಕೂ ಕೂಡ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಹಾಗೆ ಇವತ್ತೇನು ನೀವು ನೋಡಿರ್ಬೋದು, ಇವಾಗ ಸಿಗ್ನಲ್ಗಳಲ್ಲಿ AI ಟೆಕ್ನಾಲಜಿ ಉಪಯೋಗಿಸಿ ವಾಹನ ಒಂದು ಸುಮ್ಮನೆ ಜಂಪ್ ಆದರೆ ಸಾಕು ಅದಕ್ಕೆ ಪೆನಾಲ್ಟಿ ಬಂದ್ಬಿಡ್ತಾ ಇದೆ. ಆ ರೀತಿ ಇವತ್ತು ಬಸ್ ಮಾಲೀಕರ ಮೇಲೆ 25,000, 30,000, 50,000, 80,000, 1 ಲಕ್ಷ, 2 ಲಕ್ಷ ಕೂಡ ಬಂದಿದೆ. ಸೊ ಅದನ್ನು 50%, ನಾವೇನು 100% ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಚಾಲಕರು ಮಾಡಿದಾರೋ ನಮ್ಮ ಇವ್ರು ಮಾಡಿದಾರೋ ಅದು ಸೆಕೆಂಡ್ರಿ. 50% ವ್ಯವಹಾರ ಕೊಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಕೇಳಿದ್ದೆ. DSA ಕೇಸುಗಳ ಮೇಲೆ, RTOಗಳು ಹಾಕಿರ್ತಕ್ಕಂಥ ಕೇಸುಗಳಾಗಿರ್ಬೋದು, ಎಲ್ಲದರ ಮೇಲೆ ಅದು ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಾದ ನಂತರ ಈ ಫಾರ್ಮ್ 4 ಅನ್ನೋ ಅಂಥದ್ದು ಕಾನೂನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಇದನ್ನು ಇಟ್ಕೊಂಡು ಇವತ್ತು KSRTC ಮತ್ತು BMTCಯಲ್ಲಿ ಏನು ಚಾಲನೆ ಮಾಡ್ತಾ ಇದ್ದಾರೆ, ಇದರಿಂದ ಒಂದು ಮುಕ್ತಿಯನ್ನು ಕೊಡಿ, ಇದಕ್ಕೊಂದು ಕಾನೂನು ರೂಪ ಕೊಡಿ, ಕಾನೂನು ಅಡಿಯಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ನಮಗೂ ಕೂಡ ಅದರಿಂದ ತೊಂದರೆ ಆಗ್ತಾ ಇದೆ, ಓವರ್ಲ್ಯಾಪ್ ಆಗ್ತಾ ಇದೆ ಅನ್ನೋ ಕಾರಣದಿಂದ ನಾವು ಅದನ್ನು ಕೂಡ ಕಂಡೀಷನ್ ಇಟ್ಟಿದ್ದೀವಿ. ಇವೆರಡನ್ನು ನಮ್ಮ ಎಲ್ಲ ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ 3 ಬೇಡಿಕೆಗಳು ಸರ್ಕಾರದ ಬಳಿ ಹೋಗಬೇಕು ಅಂತ ಹೇಳಿದ್ದಾರೆ. ಹೋಗಲಿ, ತೊಂದರೆ ಇಲ್ಲ, ಇನ್ನೂ 2 ದಿವಸ ಟೈಮ್ ಇದೆ, ಸಮಯಾವಕಾಶ ಇದೆ. ಇನ್ನು 2 ಬೇಡಿಕೆಗಳು ಇಲಾಖೆಯ ಹಂತದಲ್ಲೇ ಇರ್ತಕ್ಕಂಥದ್ದು, ಕಮಿಷನರ್ ಹಂತದಲ್ಲಿ. ಅದನ್ನು ಕೂಡ ಇಮಿಡಿಯೇಟಾಗಿ ಚರ್ಚೆ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಚರ್ಚೆ ಮಾಡಿ ಈಗ 4ರಿಂದ 5 ಗಂಟೆ ತನಕ ಮೀಟಿಂಗ್ ಇದೆ, ಅದ ನಂತರ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ ಸರ್. ಈ ಒಂದು ಬೇಡಿಕೆಗಳನ್ನು ನಾವು ಈಡೇರಿಸಿದ್ರೆ ನಾವು ಅವರಿಗೆ ನಮ್ಮ ಖಾಸಗಿ ವಾಹನಗಳ ಸೇವೆಯನ್ನು ಇವತ್ತು ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಸತ್ತೋಗಿದ್ದೀವಿ ಇವತ್ತು ಖಾಸಗಿ ವ್ಯವಸ್ಥೆ. ಅದರಿಂದ ಈ ಒಂದು ಇದನ್ನು ಅವರು ಎಕ್ಸಂಪ್ಷನ್ಸ್ ಕೊಟ್ಟ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ನಮ್ಮದು ಸುಮಾರು 70% ವಾಹನಗಳು ನಿಂತಿದೆ. ಈ 70% ವಾಹನಗಳನ್ನು ಕೂಡ ರಸ್ತೆಗೆ ತರುವಂಥ ಒಂದು ಕೆಲಸ ಮಾಡ್ತೀವಿ ಸರ್ ನಾವು. ಅಂದರೆ ನೀವು ಕೂಡ ಈ ಪ್ರತಿಭಟನೆ ಕೈ ಜೋಡಿಸ್ತೀರಾ ಅಥವಾ ನಿಮ್ಮದೇ ಒಂದು ಹೋರಾಟದ ಹಾದಿ ಬೇರೆ ಥರ ಇರುತ್ತೆ ಹೇಗೆ? ಅಲ್ಲ ನೋಡಿ, ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ನಾವು ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದ್ರೆ, ಅಂದರೆ ಒಂದು ವೇಳೆ ಇವರು ಮುಷ್ಕರ ಹಾಕೋದಕ್ಕೆ ಏನಾದರೂ ಕರೆ ಕೊಟ್ಟಿದ್ದೇ ಆದಲ್ಲಿ ನೀವು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸ್ತೀರಾ ಹೇಗೆ? 100% ನಾವು ಸೇವೆ ಕೊಡ್ತೀವಿ ಸರ್. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೇವೆಯನ್ನು ಕೊಡ್ತೀವಿ ಸರ್, ನಮ್ಮ ಕಂಡೀಷನ್ಸ್ನ ಒಪ್ಕೊಂಡ್ರೆ. ಎಸ್, ಭಟ್ರಾಜ್ ಅವರೇ, ಹೇಗೆ 5ನೇ ತಾರೀಕಿಗೆ CM ಸಿದ್ದರಾಮಯ್ಯ ಜೊತೆ ಸಭೆ ಆದರೂ ಕೂಡ ಆಗ್ತಾ ಇಲ್ಲ. ಬಟ್ ಈಗ ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿಯವರ ಜೊತೆ ಸಭೆ ಕೂಡ ಮಾಡಲಾಗಿದೆ. ಒಂದು ವೇಳೆ ನೀವು ಮುಷ್ಕರ ಹಾಕಿದರೂ ಕೂಡ ಅಷ್ಟೊಂದು ಎಫೆಕ್ಟ್ ಏನು ಆಗಲ್ಲ ಅಂತ ಅನಿಸುತ್ತೆ. ಈಗೇನು ನಮ್ಮ ಸಾರಿಗೆ ಸಂಸ್ಥೆಯಿಂದ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಸರ್. ಈಗ ನಮ್ಮೆಲ್ಲ ಸಂಘಟನೆಗಳಿಗೂ ನಾನು SC/ST ಸಂಘಟನೆ ಏನು KSRTC ನಿಗಮಗಳ SC/ST ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ನಮ್ಮನ್ನು ಸಹ ಒಕ್ಕೂಟದೊಂದಿಗೆ ಸೋಮವಾರ CM ಸಾಹೇಬರು ಮೀಟಿಂಗ್ ಕರೆದಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಮುಷ್ಕರಕ್ಕೆ 5ನೇ ತಾರೀಕು ಗಡುವಿರೋದು.
4ನೇ ತಾರೀಕಿಗೆ ಕರೆದಿರೋದ್ರಿಂದ ಯಾವುದೇ ರೀತಿಯ ಮುಷ್ಕರಕ್ಕೆ ಹೋಗಲೇಬೇಕಾದಂಥ ಸಂದರ್ಭ ಬರೋದಿಲ್ಲ. ಬರದೇ ಇರೋ ಕಾರಣದಿಂದ ನಮ್ಮ ಏನು ಖಾಸಗಿ ಬಸ್ಗಳ ಮಾಲೀಕರು ನಮ್ಮ ಜೊತೆ ಒಂದು ಅವರ ಬೇಡಿಕೆಗಳು ಈಡೇರಿಸ್ಕೊಂಡು ಸಾರ್ವಜನಿಕರಿಗೆ ಸೇವೆ ಕೊಡಬೇಕಂತಿದ್ದಾರೆ ಅನ್ನೋದು ಅದು ವಿಫಲ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಸ್ ನಟರಾಜ್ ಅವರೀಗ ಪ್ರಮುಖವಾಗಿ ಟಿಕೆಟ್ ವಿಚಾರಕ್ಕೆ ಬರೋಣ. ಸರ್ಕಾರಿ ಬಸ್ ಅಂತ ಬಂದಾಗ ಎಂತಿಷ್ಟು ಫಿಕ್ಸ್ ಅಂದಿರುತ್ತೆ, ಬಟ್ ನೀವು ಹೇಗೆ ಸೇವೆ ನೀಡ್ತೀರಿ ಅಂತ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡ್ತೀರಿ? ಈ ಸಾರಿ ನಾನು ಕ್ಲಿಯರ್ ಆಗಿ ಸಾರ್ವಜನಿಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ಕಾರದ ದರ ಏನಿದೆ, ಸರ್ಕಾರದ ಪಟ್ಟಿ ಏನು ಹಾಕ್ತಾರೆ ಅದೇ ರೇಟಲ್ಲಿ ಓಡಿಸ್ತೀನಿ, ಅದೇ ರೇಟಲ್ಲಿ ಸೇವೆ ಕೊಡ್ತೀವಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಡಿಸ್ಪ್ಲೇ ಮಾಡಬೇಕು. ಇವತ್ತು ಆ ಕಂಡೀಷನ್ ಹಾಕಿದ್ದೀನಿ ನಾನು. ಯಾಕೆಂದ್ರೆ ಕಳೆದ ಬಾರಿ ನಮ್ಮ ಮೇಲೆ ಒಂದು ಆರೋಪ ಬಂತು. 2020ರಲ್ಲಿ 4 ದಿನಗಳ ಕಾಲ ನಾವು ಇವ್ರ ಕಡೆ ನಾವು KSRTC ನೌಕರರ ಪರ ನಿಂತಿದ್ದೆ ನಾನು. 5ನೇ ದಿವಸ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವತ್ತು ಕೆಲವೊಂದು ಬದಲಾವಣೆಗಳಾದಾಗ ಮತ್ತೆ ಕೂಡ ಅವತ್ತು ಕೂಡ ನಾವು ಇವ್ರ ಪರವಾಗೇ ನಿಂತಿದ್ದೀವಿ. ಇವತ್ತು ನಾನು ಇವ್ರ ಪರವಾಗೇ ನಿಂತಿದ್ದೀನಿ. ಯಾಕೆಂದ್ರೆ ಇವರ ಬೇಡಿಕೆಗಳಲ್ಲಿ ಇವರು ಹಿಂದೆ ಇಟ್ಟಿದ್ದಾರೆ ಹೆಜ್ಜೆ. ದೊಡ್ಡ ತಪ್ಪು ಇವ್ರು ಮಾಡಿದ್ದು. ಇವತ್ತು ಇದೇ ಅಧ್ಯಕ್ಷರು ಕೂತಿದ್ದಾರೆ. ಇವ್ರಿಗೆ ನಾನು ಅವತ್ತು ಹೇಳಿದ್ದೆ, ಇವರು ಮೊನ್ನೆ ನನ್ನ ಹತ್ರ ಬೇಡಿಕೆಯನ್ನು ಬಂದು ತಂದಾಗ್ಲೂ ನಾನು ಹೇಳಿದೆ, ನಿಮ್ಮ ಬೇಡಿಕೆ ಒತ್ತಿದ್ದೇನು ಸಮಾನ ವೇತನ ಮಾಡಿ ನಾನು ಇವತ್ತು ನಿಮ್ಮ ಜೊತೆಲಿ ನಿಲ್ತೀನಿ. ಯಾಕೆ ದಿನಕ್ಕೆ ಗಂಟೆಗೊಂದು ನೀವು ಬೇಡಿಕೆಗಳನ್ನ ಬದಲಾಯಿಸ್ತೀರಿ? ಒಂದು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕೊಡಬೇಕು. 3 ದಿವಸಕ್ಕೊಂದ್ಸರಿ ನೀವು 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ನೀವು ಸೆಟಲ್ಮೆಂಟ್ ಅಂತೇಳಿ ಮಾಡಿಕೊಂಡು ಯಾರ ಜೊತೆ ಆಟ ಆಡ್ತಾ ಇದ್ದೀರಿ ನೀವು? ಚಾಲಕರ ಜೀವನದಲ್ಲಿ 35 ವರ್ಷಗಳಿಂದ ಇದೇ ಆಗ್ತಾ ಇದೆ. ನಮ್ಮ ಖಾಸಗಿ ಜೀವನದಲ್ಲಿ ಇದೇ ಆಗ್ತಾ ಇದೆ. 60-40 ಇಲ್ದಿರಾ ಯಾವುದೇ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಶಾಶ್ವತ ಪರಿಹಾರಕ್ಕೆ ನಾವು ಯಾವತ್ತೂ ಕೈ ಹಾಕಬೇಕು. ಕಳೆದ ತಮಗೆ ಗೊತ್ತಿರ್ಬೋದು, ಖಾಸಗಿ ಸಾರಿಗೆ ಒಕ್ಕೂಟ ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷನಾದ್ಮೇಲೆ 2023ರಲ್ಲಿ ನಾವು ಹೋರಾಟ ನಡೆಸಿದ ಮೇಲೆ 2023ರಲ್ಲಿ 30 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ವಿ. 30 ಬೇಡಿಕೆಗಳಲ್ಲಿ 27 ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಳಲು ಯಶಸ್ವಿ ಆದ್ವಿ. ಪರ್ಮನೆಂಟ್ ಸೊಲ್ಯೂಷನ್ಸ್. ಆ ರೀತಿಯಾದಂಥ ನಿಮ್ಮೆಲ್ಲ ಸಂಘಟನೆಗಳು ಹೋರಾಟ ಮಾಡಿ ಬೆಂಬಲ ನಾವು ಕೊಡ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಚಾಲಕರು ಬೇರೆ ಅಲ್ಲ, ನಮ್ಮ ಹತ್ರ ಇರ್ತಕ್ಕಂಥ ಚಾಲಕರು ಬೇರೆ ಅಲ್ಲ ಸರ್. ಅದಕ್ಕಿನ್ನೂ ಹೆಚ್ಚಾಗಿ ಒಂದು ಮುಂದೆ ಹೋಗಿ ಹೇಳ್ತೀನಿ, ವಿಫಲ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅವ್ರದ್ದು ವಿಫಲ ಆಗುತ್ತೋ ನಮ್ದು ವಿಫಲ ಆಗುತ್ತೋ ಅದು ಸೆಕೆಂಡ್ರಿ. 30% ಇವತ್ತು KSRTC ಮತ್ತು BMTC ಇರ್ತಕ್ಕಂಥ ಚಾಲಕರು ನಮ್ಮ ಚಾಲಕರು, ಖಾಸಗಿ ಚಾಲಕರು. BMTC ಅವ್ರು ಕೊಟ್ಟಿರೋದಲ್ಲ, KSRTC ಅವ್ರು ಕೊಟ್ಟಿರೋದಲ್ಲ. ನಾವು ಟ್ರೈನಿಂಗ್ ಕೊಟ್ಟು ನಮ್ಮ ಬಸ್ಗಳಲ್ಲಿ ಓಡ್ತಾ ಇದ್ದರು DL ಪಡೆದುಕೊಂಡು ಇವತ್ತು ಅಲ್ಲಿ ಚಾಲಕರಾಗಿದ್ದಾರೆ. ಅವ್ರು ಯಾರು ನಮ್ಮೋರಲ್ವಾ? ಇವತ್ತು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 25ರಿಂದ 30 ಜನ BMTC ಇದ್ದಾರೆ. ನಮ್ಮ ವಾಹನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಚಾಲಕ ವರ್ಗ ಮತ್ತು ಮಾಲೀಕ ವರ್ಗವನ್ನು ನಾನು ಯಾವತ್ತೂ ಇದು ಮಾಡಕ್ ಹೋಗಲ್ಲ. ಇಲ್ಲೆಲ್ಲ ಒಂದು ರೀತಿಯಲ್ಲಿ ಪಾಪ ಈ ಬಲಿಪಶು ಆಗ್ತಾ ಇದ್ದಾರೆ ಚಾಲಕರು ಅಂತ ನನಗೆ ಇವರ ಕಚ್ಚಾಟಗಳಲ್ಲಿ, ಸರ್ಕಾರದ ಮತ್ತು ಇವರ ಕಚ್ಚಾಟದಲ್ಲಿ. ಇದೇ ಹೋರಾಟ ಒಂದು ವಾಯ್ಸಿಂದ ನಮ್ಗೆ ಈ ಸಾರಿ ಶಾಶ್ವತ ಪರಿಹಾರ ಬೇಕು. ಖಾಸಗಿ ಮಾಲೀಕರನ್ನು ಕೂಡ ನಾವು ಅವ್ರ ಹತ್ರ ಒಂದು ಬೆಂಬಲವನ್ನು ಕೇಳ್ತೀವಿ. ಕಳೆದ ಬಾರಿ ಚಂದ್ರಶೇಖರ್ ನನ್ನ ಹತ್ರ ಬೆಂಬಲ ಕೊಟ್ಟಿದ್ರು, ನಾನು ಕೂತ್ಕೊಂಡು ಬೆಂಬಲ ಕೊಟ್ಟೆ. 3 ದಿನಗಳ ಕಾಲ ಇವ್ರ ಜೊತೆಲಿ ನಾನು ಕೂತಿದ್ದೀನಿ. ಅವತ್ತು ಡಿಸ್ಮಿಸ್ ಆಗಿ ಸಸ್ಪೆಂಡ್ ಆಗೋ ಟೈಮ್ನಲ್ಲಿ ಯಾವ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಹಾಕಿದ್ ನಾನೇ. ಯಾಕೆಂದ್ರೆ ಇವರ ಒಂದು ಮೊಂಡು ಹಠ ಅದು ಸಾಧ್ಯವಾಗಲ್ಲ ಅಂತ ಗೊತ್ತಾದಾಗ ಎಲ್ಲಿ ನೌಕರರು ರಸ್ತೆಗೆ ಬಿದ್ದೋಗ್ತಾರೋ, ಎಲ್ಲಿ ನಮ್ಮ ಚಾಲಕರು ಇದಾಗ್ತಾರೋ ಅಂತ PIL ಹಾಕಿ ನನ್ನ PIL ಇಂದಾನೆ ಸೇವ್ ಆಗಿದ್ದೀವ್ರಲ್ಲ. ಇವತ್ತು ನಾನು ಬೆಂಬಲಕ್ಕಿಲ್ಲ ಅನ್ನೋದು ತಪ್ಪು, ಬೆಂಬಲಕ್ಕಿದ್ದೀನಿ. ಬಟ್ ನಿಮ್ಮ ಹೋರಾಟದ ಅವತ್ತಿನ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ಗೆ ನೀವು ಬದ್ಧರಾಗಿ ಮೊದಲು, ಆಮೇಲೆ ಬನ್ನಿ ಮಾತುಕತೆಗೆ. ನಿಮ್ಮಲ್ಲೇ ನೀವು ಎಲ್ಲ ಡಿಮ್ಯಾಂಡ್ಸ್ ಗಂಟೆಗೆ ಒಂದು ಡಿಮ್ಯಾಂಡ್ ನಾನು ಚೇಂಜ್ ಮಾಡ್ತೀನಿ. ಇವತ್ತು ನನಗೆ 15% ಕೊಡಿ, ನಾಳೆ 17% ಕೊಡಿ, 8 ಏನು ಈ ಚೌಕಾಶಿ ಪದ್ಧತಿ ಏತಕ್ರಿ? ಭಿಕ್ಷೆ ಬೇಡಬೇಕಾ ಸರ್ಕಾರದ ಮುಂದೆ? ನೀವು ಕೆಲಸ ಮಾಡ್ತಾ ಇಲ್ವಾ ನೀವು? ನಾನು ಕೇಳೋದಿಷ್ಟೇ, ದುಡಿತಾ ಇದ್ದೀರಿ, ಸ್ವಾಭಿಮಾನದಿಂದ ನೀವು ಬದುಕಲಿಕ್ಕೆ ನಿಮ್ಗೆ ಏನು ಬೇಕೋ ಮೊದಲ ಹಾಕಿ, ಅದನ್ನು ನೀವು ಮಾಡಿ. ನಿಮ್ಗೆ ಯಾವ ರೀತಿಯಾದಂಥ ಬೆಂಬಲ ಬೇಕು ಮೊದಲೇ ಬಂದು ಚರ್ಚೆ ಮಾಡಿ. ಅಂದ್ರೆ ಹೊಂದಾಣಿಕೆ ಇಲ್ಲದೆ ಇರೋದು ಈ ರೀತಿ ಎಡವಟ್ಟಾಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಸರ್, ಇವತ್ತು ಹೊಂದಾಣಿಕೆ ಇಲ್ಲ, ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಇಲ್ಲ. ಇವತ್ತು ಇವರಿಗೆ ಮಂತ್ರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು, ಅಂದಿನ ಲಕ್ಷ್ಮಣ್ ಸವದಿ ಇವತ್ತು MLA ಆಗಿದ್ದಾರೆ ಸರ್ಕಾರದಲ್ಲಿ. ಅವ್ರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಸಮಾನ ವೇತನದ ಇದನ್ನು ಪರಿಷ್ಕರಣೆ ಮಾಡ್ಲಿಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಯಾಕೆ ನೀವು ಇದುವರೆಗೆ ತನಕ ಅದನ್ನ ಚಾಲೆಂಜ್ ಮಾಡಿಲ್ಲ? ಏನು ಜನಸಾಮಾನ್ಯ ಮೋಸ ಮಾಡಿದ್ರೆ ಮಾತ್ರ ಬ್ರೀಚ್ ಆಫ್ ಟ್ರಸ್ಟ್ ಆಗತ್ತಾ? 420 ಆಗತ್ತಾ? ಚೀಟಿಂಗ್ ಆಗತ್ತಾ?
ಸರ್ಕಾರ ಮೋಸ ಮಾಡಿದ್ರೆ ಮೋಸ ಆಗಲ್ವಾ? ಅದು ಬ್ರಿಚ್ ಆಫ್ ಟ್ರಸ್ಟ್, ನಂಬಿಕೆ ದ್ರೋಹ ಆಗೋದಿಲ್ವಾ? ಯಾಕೆ ಇಷ್ಟು ದಿನದಿಂದ ನೀವು ಚಾಲೆಂಜ್ಗಳು ಮಾಡಲಿಲ್ಲ? ಪ್ರತಿ ಸಾರಿನೂ ಅಂದರೆ ನೀವು ಪ್ರತಿಯೊಂದಕ್ಕೂ ನೀವು ಇದು ಎಕ್ಸ್ಪೆಕ್ಟ್ ಮಾಡೋದಲ್ಲ, ಒಬ್ಬ ಯಾರೋ ವಕೀಲರಿದ್ದಾರೆ ಅವರೇ ಮಾಡ್ಕೊಡ್ಬೇಕು ನಮಗೆ ಅಂತ. ನನ್ನದು ಒಂದು ಹಂತ ಅಂತಿರುತ್ತೆ. ಇವತ್ತು ನಾನು ಸಾಮಾಜಿಕ ಇದರಲ್ಲಿ ನೋಡ್ತಾ ಇದ್ದೀನಿ, ವಾಟ್ಸಪ್ಗಳಲ್ಲಿ ಎಲ್ಲ ಅವರು ನಮ್ಮ ಬೆಂಬಲಕ್ಕೆ ನಿಂತಿದ್ರು, ನಮ್ಮ ಪರ ಇದ್ರು, ಒಕ್ಕೂಟದ ಪರ. ಇವತ್ತು ಅವ್ರು ಹೋಗ್ಬಿಟ್ಟು ಸರ್ಕಾರದ ಪರ ನಿಲ್ತಾ ಇದ್ದಾರೆ, ದ್ರೋಹ ಬಗೀತಾರೆ. ದ್ರೋಹ ನಿಮಗೆ ನೀವು ಮಾಡ್ಕೊತಾ ಇದ್ದೀರಿ, ನಾನು ಮಾಡ್ತಾ ಇರೋದಲ್ಲ ದ್ರೋಹ. ನಿಮ್ಮ ಮಾತನ್ನು ನೀವು ಬದಲಾಯಿಸ್ಕೊತಾ ಇದ್ದೀರಿ. ಒಂದು ಮಾತಿಗೆ ನಿಂತು ಬನ್ನಿ ಕೂತ್ಕೊಳ್ಳಿ. ನೂರಾರು ದಾರಿಗಳಿದೆ ಫೈಟ್ ಮಾಡೋದಕ್ಕೆ. ಇವತ್ತು ಚಾಲಕರನ್ನ ರಸ್ತೆಗೆ ತಂದು ನಿಲ್ಲಿಸ್ಬಿಡೋದಲ್ಲ. 3,000 ಜನ ಡಿಸ್ಮಿಟ್ಸ್ ಆದಾಗ, ಸಸ್ಪೆಂಡ್ ಆದಾಗ ಎಲ್ಲೋಗಿತ್ತು ಸ್ವಾಭಿಮಾನ? ಎಸ್. ಇವತ್ತು ಯಾವುದೋ ಒಬ್ಬ ಅಧಿಕಾರಿ, ಇವತ್ತು ಹೇಳ್ತಾ ಇದ್ದೀನಿ, ಈ ಹೋರಾಟ ಒಬ್ಬ ಅಧಿಕಾರಿ ಮಾಡಿರೋ ತಪ್ಪಿಗಾಗ್ತಾ ಇರ್ತಕ್ಕಂಥ ಹೋರಾಟ ಇದು. 2020ರಿಂದ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು 2023ರಿಂದ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್, ಆ ನೋಟಿಫಿಕೇಶನ್ ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ IAS ಆಫೀಸರ್ ಬಚ್ಚಿಡ್ತಾನೆ ಅಂತಂತಂದ್ರೆ ಎಂಥ ದುರದೃಷ್ಟ ಇದು ಇವತ್ತು ಈ ರಾಜ್ಯದಲ್ಲಿ. ಎಸ್, ಓಕೆ. ಚಂದ್ರಶೇಖರ್ ಅವರೇ, ನಿಮ್ಮಲ್ಲಿರುವಂಥ ಒಂದು ಆಂತರಿಕ ಕಿತ್ತಾಟಗಳೇ ಇದಕ್ಕೆ ಹಿನ್ನಡೆ ಆಗಬಹುದು ಅನ್ನುವಂಥ ಚರ್ಚೆಗಳು ಈಗಂತೂ ಆಗ್ತಾ ಇದೆ. ಖಂಡಿತ ಸರ್. ನಾವು ಆಂತರಿಕ ಕಿತ್ತಾಟಗಳನ್ನೋದಕ್ಕಿಂತನೂ ಇಲ್ಲಿ ಕೆಲವು ಸಂಘಟನೆಗಳು ತಮ್ಮ ಸ್ವಪ್ರತಿಷ್ಠೆಗಳು ಮತ್ತೆ ತಮ್ಮ ಸಂಘಟನೆಗಳ ಸ್ವಹಿತಾಸಕ್ತಿಯಿಂದನೇ ಇದಾಗ್ತಾ ಇರೋದಂತ ಖಂಡಿತ. ಈಗ ನಟರಾಜ್ ಶರ್ಮಾ ಅವರು ಹೇಳ್ತಾ ಇರೋದು ಸರಿ, ಒಂದು ಹಂತದಲ್ಲಿ ಸರಿ. ನಾವು ಇಲ್ಲ ಅಂತ ನಾವು ಅಲಗಲೇ ಇಲ್ಲ. ನಾವೆಲ್ಲ ಸಂಘಟನೆಯವರೆಲ್ಲ ಒಂದಾಗಿ ಒಂದು ಬೇಡಿಕೆಯಲ್ಲಿ ಹೋದ್ರೆ ಖಂಡಿತ ಈ ಮುಷ್ಕರಗಳಾಗುವಂತ ಪ್ರಮೇಯಗಳೇ ಇರಲ್ಲ. ಸರ್ಕಾರಿ ನೌಕರರು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಪಕ್ಕದಲ್ಲಿರೋ ಆಂಧ್ರ ಪ್ರದೇಶ ಸರ್ಕಾರಿ ನೌಕರಾಗಿದೆ, ತೆಲಂಗಾಣದಲ್ಲಿ ಸರ್ಕಾರಿ ನೌಕರಾಗಿದೆ, ಪಕ್ಕದಲ್ಲಿರೋ ಸುಮಾರು 30ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳಿದೆ. ಒಂದೇ ಬೇಡಿಕೆ ಇಟ್ಕೊಂಡಿದೆ. ಅಲ್ಲಿ ಸರ್ಕಾರಿ ನೌಕರರಿಗೆ ಒಂದು ರೀತಿಯಲ್ಲಿ ಸರಿಸಮಾನ ವೇತನಗಳನ್ನ ಪಡಿತಾ ಇದೆ. ಕೇರಳದವರು ಅವರು ಎಲ್ಲಾ ಸ್ಟೇಟ್ಗಳಿಗಿಂತ ಹೆಚ್ಚಿನ ವೇತನ ಪಡಿತಾ ಇದ್ದಾರೆ. ಮಹಾರಾಷ್ಟ್ರದವರು ಸರ್ಕಾರಿ ನೌಕರರಿಗೆ ಆಜುಬಾಜು ಸಂಬಳಗಳನ್ನ ಪಡಿತಾ ಇದ್ದಾರೆ. ನಾವ್ ಯಾಕೆ ಪಡಿತಾ ಇಲ್ಲ ಅಂದ್ರೆ ನಮ್ಮ ಆಂತರಿಕ ಕಚ್ಚಾಟಗಳು. ನಾವು ಒಂದು ಬೇಡಿಕೆಗೆ ಬರಲ್ಲ ಸರ್. ನಾವು ನಮಗೆ ಶಾಶ್ವತ ಪರಿಹಾರ. ಹೌದು, ನಟರಾಜ್ ಶರ್ಮಾ ಅವರು ಹೇಳ್ತಾ ಇರೋದು ಸರಿ. ನೀವು ಒಂದು ಬೇಡಿಕೆಗೆ ದಿನಕ್ಕೊಂದು ಬೇಡಿಕೆ ಇಟ್ಟರೆ ಸರ್ಕಾರಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿರುವಂಥ ಒಂದು ಪಾರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ ಬೇಡಿಕೆ ಇದೆ, ಎಕ್ಸಾಕ್ಟ್ಲಿ ಇದೇ ಬೇಡಿಕೆ ನಮ್ಗೆ ಬೇಕು ಅಂತ ಹಠ ಹಿಡಿತಾ ಇಲ್ಲ. ಇದು ಇವತ್ತೊಂದು ಬೇಡಿಕೆ ಆದ್ರೆ ಅದನ್ನ ಅಳಿಸಿ ಇನ್ನೊಂದು ಬೇಡಿಕೆ, ಆಮೇಲೆ ಮತ್ತೊಂದು ಬೇಡಿಕೆ ಆಗ್ತಾ ಇದೆ. ಇದು ಎಲ್ಲ ಒಂದ್ ಕಡೆ ನಿಮಗೆ ಹಿನ್ನಡೆ. ನಾವು ಇದನ್ನೇ ಸರ್ ನಾವು ಇದನ್ನ ಹೇಳ್ತಾ ಇರೋದು. ದಿನಕ್ಕೊಂದು ಅಂದ್ರೆ ನಮ್ಮಲ್ಲಿ 2 ವಿಂಗಡಣೆಗಳದು. ನಾವು ಸರಿಸಮಾನ ವೇತನ ಬೇಕು, ಪ್ರಣಾಳಿಕೆ ಭರವಸೆ ಕೊಟ್ಟಿದ್ದ ಸಮಯ ಕೊಡಿ ಅನ್ನೋದು. ಇವ್ರು ಇಲ್ಲ ನಮಗೆ ವೇತನ ಪರಿಷ್ಕರಣೆ ಬೇಕು, ನಮ್ಗೆ 25% ಬೇಕು ಅಂತ ಕೇಳ್ತಾ ಇರೋದು. ನಮ್ಮ ಹಿರಿಯ ನಾಯಕರು ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ವೇತನ ಬೇಕು ನಮ್ಮ ನೌಕರರಿಗೆ ಅಂತ ಕೇಳ್ತಾರೆ. 25% ಕೊಡಿ ಅಂತಾರೆ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣನೇ ಏನು ಮಾತುಕತೆಗಳಾಗ್ತಾವೋ ಏನಾಗ್ತಾವೋ ಗೊತ್ತಿಲ್ಲ. ಅಲ್ಲಿ ಬರೋದೇ ನಮ್ಗೆ 10ರಿಂದ 15% ಅಂತ ಫಿಕ್ಸ್ ಆಗುತ್ತೆ. ನಾವು ಬಕಪಕ್ಷಿಗಳ ತರ ಆಕಾಶ ನೋಡ್ಕೊಂಡು ಏನೋ 30% ಬರುತ್ತೆ 40% ಬರುತ್ತೆ ಅಂತ ಬಿಟ್ಟು ನಾವು ಏನು ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಹಾಕೋದು. ಅದು ಕೊನೆಗೆ ಬರೋದು ನೋಡಿದ್ರೆ 10ರಿಂದ 15. ನಮ್ಗೆ ಇದನ್ನ ನಾವು ಕೇಳ್ತಾ ಇರೋದು. ಸರಿಸಮಾನ ವೇತನ ಯಾಕೆ ಕೊಡಕ್ಕಾಗಲ್ಲ? ನೀವು ಅವ್ರು ಕೊಡ್ತಾರೋ ಬಿಡ್ತಾರೋ ಆಮೇಲೆ ನೋಡೋಣ ಸ್ವಾಮಿ. ಫಸ್ಟ್ ಕೇಳೋದಾದ್ರೂ ಕೇಳಿ, ಒಂದ್ ಮಾತು ಬಿಸಾಕಿ ಸರ್ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀರಲ್ರಿ ಕೊಡ್ರಿ ಅನ್ನಿ. 90% ನೌಕರರು ಇನ್ನೂ ನಮ್ಗೆ ಸರಿಸಮಾನ ವೇತನ ಬೇಕು ಅಂತಾನೆ ಕೇಳ್ತಾ ಇರೋದು ಸರ್. ಇವತ್ತು ಅವ್ರು ಹಸ್ದಿರ್ಬೋದು, ಅವ್ರಿಗೆ ಅನ್ನ ಕಡಿಮೆ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಸ್ಕೂಲ್ ಕಾಲೇಜುಗಳಿಗೆಲ್ಲ ಕಡಿಮೆ ಆಗಿ ಏನ್ ಬಂದಷ್ಟು ಬರ್ಲಿ ಅಂತ ಒಪ್ಕೋಬಹುದು, ಏನೋ ಒಂದು ಮಾಡ್ತಾ ಇರ್ಬೋದು. ಆದ್ರೆ ಅವನ ನಿಜವಾದ ಮನದಾಳದ ನೋವೇನಿದೆ ಅನ್ನೋದನ್ನ ಸಂಘಟನೆಗಳ ನಾಯಕರು ಅರಿಬೇಕು. ಇದಕ್ಕೆ ಇಲ್ಲೇ ಸಂಸ್ಥೆಯವರೇ ನಾಯಕರಾಗದಾಗ ಈ ವಿಚಾರಗಳು ಬರುತ್ತೆ. ಆದ್ರೆ ಸಂಸ್ಥೆಯನ್ನ ಹೊರತುಪಡಿಸಿ ಎಲ್ಲಿಂದನೋ ಬಂದವರೆಲ್ಲ ಬಂದು ನಮ್ಮ ಸಂಘಟನೆಗಳನ್ನ ನಡೆಸಿದ್ರೆ ಇದು ಒಂದು ರೀತಿಯಲ್ಲಿ ಇದೇ ತರ ಸರ್. ಸಂಘಟನೆ ಉಳಿವಿಗೋಸ್ಕರ ಹೋರಾಟಗಳು ನಡೀತಾ ಹೊರತು ನೌಕರರ ಉಳಿವಿಗಾಗಿ ನಡೀತಾ ಇಲ್ಲ. ಸೊ ಅವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ರೀತಿಯಲ್ಲಿ ಸರಿನೂ ಇದೆ. ಕೆಲವೊಂದು ವಿಚಾರದಲ್ಲಿ ಅವರು ಡಿಮ್ಯಾಂಡ್ಗಳು ಈ ಸಮಯದಲ್ಲಿ ಡಿಮ್ಯಾಂಡ್ಗಳನ್ನ ಇಡ್ತಾ ಇರೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಬೆಂಕಿ ಬಿದ್ದಾಗಲೇ ಬೆಳೆ ಬಯಸ್ಕೊಳಕ್ಕಾಗೋದು, ಅದನ್ನ ಮಾಡ್ತಾ ಇದ್ದಾರೆ. ಕೊನೆದಾಗ ಏನ್ ಹೇಳ್ತೀರಿ? ಹೋರಾಟದ ಹಾದಿ ಹೇಗಿರುತ್ತೆ? ಪ್ರಯಾಣಿಕರಿಗಂತೂ ಸಾಕಷ್ಟು ಸಮಸ್ಯೆ ಆಗತ್ತೆ, ಬಟ್ ನಿಮ್ಗೆ ಸಮಸ್ಯೆ ಇರಬಹುದು. ಬಟ್ ಪ್ರಯಾಣಿಕರ ದೃಷ್ಟಿಯಿಂದ ನೋಡೋದಾದ್ರೆ ಏನ್ ಹೇಳ್ತೀರಿ ಕೊನೆದಾಗಿ ಕ್ವಿಕ್ ಆಗಿ? ಸರ್, ಪ್ರಯಾಣಿಕರ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಸಮಸ್ಯೆಗಳನ್ನ ಪ್ರಯಾಣಿಕರಿಗೆ ನಿರಂತರವಾಗಿ ಡ್ರೈವರ್ ಕಂಡಕ್ಟರ್ಗಳು ಏನು ಈ ಪ್ರತಿಭಟನೆ ಮುಖಾಂತರ, ಸತ್ಯಾಗ್ರಹ ಮುಖಾಂತರ ಮತ್ತು ಅವ್ರ ಜೊತೆ ಒಡನಾಡಿಗಳಾಗಿರೋದ್ರಿಂದ ಡ್ರೈವರ್ ಕಂಡಕ್ಟರ್ಗಳು, ನಮ್ಮ ನೌಕರರು, ಆ ಪ್ರಯಾಣಿಕರಿಗೆ ನಮ್ಮ ಸಮಸ್ಯೆಗಳು ಗೊತ್ತಿದೆ ಸರ್. ಪ್ರಯಾಣಿಕರು ಕೂಡ ನಮಗೆ ಸ್ಪಂದಿಸ್ತಾರೆ. ಈಗ ಮುಷ್ಕರಕ್ಕೆ ಹೋಗೋದೇ ಆದರೆ, ಮುಷ್ಕರಕ್ಕೆ ಹೋಗಿ ನಿಮ್ಮ ಸೇವಾ ಸೌಲಭ್ಯಗಳು ಪಡ್ಕೊಳ್ಬೇಕು ನೌಕರರು ಅನ್ನೋದಾದರೆ ಪ್ರಯಾಣಿಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಸರ್. ಆದರೆ ಅವರಿಗೆ ತೊಂದರೆ ಆಗ್ಬಿಟ್ಮೇಲೆ ಏನು ಪಾಪ 1 ದಿವಸ 2 ದಿವಸ 1 ಗಂಟೆ ಅರ್ಧ ಗಂಟೆ ಲೇಟ್ ಆದ್ರೇ ಮಿಲ ಅಂತ ಒದ್ದಾಡ್ತಾರೆ. ಇವತ್ತು ಈ ಶಕ್ತಿ ಯೋಜನೆ ಅನ್ನೋದು ಸರ್ಕಾರಕ್ಕೆ ದೊಡ್ಡ ಹೆಸರು ತಂದು ಕೊಟ್ಟಿದೆ.
ಈ ಶಕ್ತಿ ಯೋಜನೆ ಇರೋದ್ರಿಂದ ಮತ್ತು ಈ ರಾಜ್ಯದಲ್ಲಿ ಯೋಜನೆ ಅಡಿಯಲ್ಲಿ ದುಡಿತಾ ಇರುವಂತ ಜನರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲ ಖಂಡಿತ ಸರ್ ನಾವು ಒಂದೇ ವಿಚಾರ ಹೇಳ್ತಿರೋದು. ಈವಾಗಲೂ ನಾವು ಈ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸೌಹಾರ್ದ ರೀತಿಯಲ್ಲಿ ಸರಿಸಮಾನ ವೇತನ, ಈವಾಗಲೂ ನಾವು ಬಂದ್ಗೆ ಇನ್ನೂ ನಾವು ನಮ್ಮ ಕಾರ್ಯಕಾರಿಣಿ ಸಭೆ ಕರೆಯವರೆಗೂ, ಒಕ್ಕೂಟದ ಕಾರ್ಯಕಾರಿಣಿ ಸಭೆ ನಡೆದ ಮೇಲೆನೆ ನಮ್ಮ ಬೆಂಬಲ ಘೋಷಣೆ ಬಗ್ಗೆ ಮಾಡ್ತಾ ಇದೀವಿ. ಅಲ್ಲಿವರೆಗೂ ನಾವು ಈಗ ಸದ್ಯಕ್ಕೆ ತಟಸ್ಥ ನೀತಿಯನ್ನು ಮಾಡಿದೀವಿ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, 5ನೇ ತಾರೀಕಿಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಒಂದು ವೇಳೆ ಮುಷ್ಕರ ಆಯಿತು ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಬಟ್ ಹಂಗಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಪರ್ಯಾಯ ವ್ಯವಸ್ಥೆ, ಅಂದರೆ ಖಾಸಗಿ ಬಸ್ಗಳನ್ನು ಬಿಡಬೇಕು ಅಂತೇಳಿ. ಈಗ ಪ್ರಯಾಣಿಕರಲ್ಲೂ ಕೂಡ ಆತಂಕ ಇರುತ್ತೆ, ಖಾಸಗಿ ಬಸ್ ಆದರೆ ವಿಪರೀತವಾಗಿ ರೇಟ್ ಜಾಸ್ತಿ ಇರುತ್ತೆ ಅಂತೇಳಿ. ಅಧ್ಯಕ್ಷರು ಹೇಳಿದರು, ಅಂದರೆ ಸರ್ಕಾರ ಯಾವ ರೀತಿಯಾಗಿ ರೇಟನ್ನು ಫಿಕ್ಸ್ ಮಾಡಿರ್ತಲ್ಲ ಅದೇ ರೀತಿಯಾಗಿ ನಾವು ಗಾಡಿಗಳನ್ನು ಓಡಿಸ್ತೀವಿ ಅಂತೇಳಿ. ಬಟ್ ಹಂಗೆ ಮಾಡೋದಕ್ಕಿಂತ ಈಗೇನು ಬೇಡಿಕೆಯನ್ನು ಇಟ್ಟಿದ್ದಾರಲ್ಲ ಅವ್ರನ್ನ ಕರೆಸಿ ಸಮಾಧಾನ ಮಾಡಿಸಿ ಏನು ಸಾಧ್ಯ ಆಗುತ್ತೆ. ಯಾಕಂದರೆ ನೀವು ಎಲ್ರಿಗೂ ಕೊಡ್ತಾ ಇದ್ದೀರಾ, ವಿಪರೀತವಾಗಿ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ಸಮಾಧಾನ ಆಗೋ ರೀತಿಯಲ್ಲಿ ಅವರಿಗೆ ಏನೋ ಬೇಡಿಕೆ ಒಂದು ಇಡ್ಬೋದು. 2-3 ಬೇಡಿಕೆ ಇದೆ, 1-2 ಇಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.